ब्रह्मलोके तु परान्तकाले परामृतात् परिमुच्यन्ति सर्वे वक्रं विवादं परमेष्मभूतं यत्कुण्डलीकं पुरमध्यजग्रस्थम् तत्राविदक्रं गगनं विजोकस्तस्मिन् यदन्तस्तदुपासितव्यम् यो वेदादौ स्वरः प्रोक्तो वेदान्तेन प्रतिष्ठितः तस्य प्रकृतिलीनस्य यः परः स महेश्वरः ॐ अग्निमीळे पुरोहितं यज्ञस्य देवभृत्विजम् होतारं वृत्तधातमम् अग्निः पूर्वेभिररुचिभिरीड्यो नूतनैरुता स देवान् एह वक्षते अग्निना आरगिमष्टवत्कोशमेव दिवे दिवे यशसं वीरवत्तमम् अग्नेयज्ञमध्वरं विश्वतते अग्निर्होता कविप्रदः सत्यश्चित्रश्रवस्तमः देवो देवेभिरागमत् दर्शते मे सोमा अलङ्कृताः तेषां पाहि श्रुतिहवम् माय उक्ते विज्जरन्ते त्वावच्छादरिताः अहं रुद्राय तमराधनो विब्रह्मद्विजयशरवेहन्तवा अहं तमे पितरमस्य मोक्षन्मयोनिरन्त्वा अन्तःसमुद्रे ततो विदिष्टे भुवनान् विश्वोदामोऽङ्ग्यां लक्ष्मणोपस्पृशामि अहमेव वात इव प्रवादेव्यो उत्पदाः ज्योतिषां भाषते तमाः विरस्वसारमस्मृतोषधं देव्यामन्नविक्ष्महे वृक्षेण वसतिं वयाः विग्राणासो अवीक्षतनिबद्धन्तो निदक्षिणाः निश्चयेनादत्त
वायवेन्द्रश्च सन्मत आजातमुपनिष्कृतम् समस्त सन्मंगलानि भवन्तु।
सर्वस्यार्ति सर्वस्य जित्ति सर्वमेव तेनाप्नोति ಸಮಾಜದ ಎಲ್ಲರೂ ಕೂಡ ಆ ಗುರುಗಳ ಸನ್ನಿಧಾನಕ್ಕೆ ಹೋಗಿ ಆ ಗುರುಗಳ ಆ ಪುಣ್ಯಕಾಲದಲ್ಲಿ ಪುಣ್ಯಕಾಲದಲ್ಲಿ ಗುರುಗಳ ಪಾದ ಸೇವೆಯನ್ನು ಆಚರಿಸಿ ಆ ಗುರುಗಳ ಮಂತ್ರಾಕ್ಷರೆಯನ್ನು ಪಡೆದು ನಾವೆಲ್ಲರೂ ಜೀವನದಲ್ಲಿ ಪ್ರಾರ್ಥನೆಯನ್ನು ಕಂಡುಕೊಳ್ಳುವಂತಹ ಯೋಗವನ್ನು ಭಾಗ್ಯವನ್ನು ಆ ಮಹಾತಾಯಿ ಹಾಗೂ ಆ ಗುರುಗಳ ಕೃಪಾನುಗ್ರಹವು ನಮ್ಮ ಸಮಾಜಕ್ಕೆ ನಮ್ಮ ವಂಶಕ್ಕೆ ಪ್ರಾಪ್ತಿಯಾಗಿ ಬೆಳೆಸುವ ಹಾಗೆ ಆ ಗುರುಗಳು ಹಾಗೂ ನಮ್ಮೆಲ್ಲರ ತಾಯಿಯಾದಂತಹ ಕಾಳಿಕಾಂಬೆ ಹಾಗೂ ವಿನಾಯಕರು ಪೂರ್ಣ ಮನಸ್ಸಿನಿಂದ ಅನುಗ್ರಹಿಸಿ ಈ ಗುರುಗಳ ಚಾತುರ್ಮಾಸ್ಯ ಕರ್ಮಾಂಗವು ಅದ್ಭುತವಾದ ಭವಿಷ್ಯ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ನೆರವೇರುವ ಹಾಗೆ ಆ ಮಹಾಮಾತೆಯ ಪೂರ್ಣಾನುಗ್ರಹ ತಾಯಿ ಪೂರ್ಣ ಮನಸ್ಸಿನಿಂದ ಈ ಸತ್ಕರ್ಮವನ್ನು ಅನುಗ್ರಹಿಸಿಕೊಳ್ಳಬೇಕು ಎಂಬುದಾಗಿ ಗುರುಗಳ ಸಮ್ಮುಖದಲ್ಲಿ ತಾಯಿಯ ಪಾದಪದ್ಮಗಳಲ್ಲಿ ಶ್ರದ್ಧೆಯಿಂದ ಮಾಡುವಂತಹ ಪ್ರಾರ್ಥನೆ. ಸಮಾರಂಭದ ಪೂರ್ವಭಾವಿಯಾಗಿ ಧಾರ್ಮಿಕ ಕ್ಷೇತ್ರಗಳ ಸಂದರ್ಶನದ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂಥ ನಮ್ಮೆಲ್ಲರನ್ನೂ ಕೂಡ ಆಹ್ವಾನವಾಗಿ ಬರಮಾಡಿಕೊಳ್ಳುತ್ತಾ ಇವತ್ತು ನಮ್ಮ ಮಂಗಳೂರು ಶ್ರೀ ಕಾಳಿಕಾಂಬಾ ವಿನಾಯಕ ದೇವಸ್ಥಾನಕ್ಕೆ ಪರಮ ಪೂಜ್ಯ ಗುರುಗಳು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಕ್ಷೇತ್ರದ ಎಲ್ಲ ಗುರುಗಳಿಕೆಗಳು ಮತ್ತು ಎಂಟುಪೇಟೆ ಮತ್ತು ಸಮಸ್ತರ ಮತ್ತು ಸಮಸ್ತ ವಿಶ್ವಕರ್ಮ ಸಮಾಜದ ಪರವಾಗಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂಥ ನಮ್ಮೆಲ್ಲರನ್ನು ಸ್ವಾಗತಿಸುವುದಕ್ಕೆ ತಮ್ಮ ಮುಂದೆ ಈಗ ವೇದಿಕೆಯಲ್ಲಿ ನಮ್ಮ ಪ್ರತಿಷ್ಠಾನದ ಕಾರ್ಯದರ್ಶಿಯಾದಂತಹ ಶ್ರೀಯುತ ಎಂ ಬಿ ಲೋಕೇಶ್ ಆಚಾರ್ಯ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಹಾಗೆಯೇ ನಮ್ಮ ಕ್ಷೇತ್ರದ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು. ಹಾಗೆಯೇ ಚಾತುರ್ಮಾಸ ಸಮಿತಿಯ ಕಾರ್ಯದರ್ಶಿಯಾದಂತಹ ಶ್ರೀಯುತ ಗಂಗಾಧರಾಚಾರ್ಯ ಕೊಂಡೆಯವರು ಅವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಂಡಿದ್ದಾರೆ. ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಕೆ ಕೇಶವಾಚಾರ್ಯ ಇವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾರೆ. ಹಾಗೆಯೇ ನಮ್ಮ ಗಣೇಶ್ ಕೆಮ್ಮಣ್ಣ ಅವರನ್ನು ಕೂಡ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದಾರೆ. ಗೋ ಪರಿವಾರ ಟ್ರಸ್ಟ್ನ ಅಧ್ಯಕ್ಷರಾದ ಸುಂದರಾಚಾರ್ಯರು ಅವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾರೆ. ಶ್ರೀಮದ್ ಜಗದ್ಗುರು ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠ
ಪಡುಕುಕ್ಯ ಪ್ರತಿಷ್ಠಾನ ವತಿಯಿಂದ ಚಾತುರ್ಮಾಸ್ಯ ವೃತಾರ್ಥ ಗುರುಗಳು ನಮ್ಮ ಕ್ಷೇತ್ರಕ್ಕೆ ಇಂದು ಆಗಮಿಸಿ ಶಾಸ್ತ್ರಾಂಗ ಪ್ರಣಾಮಗಳೊಂದಿಗೆ ನಿಮ್ಮೆಲ್ಲರ ಪರವಾಗಿ ನಾವು ಕ್ಷೇತ್ರಕ್ಕೆ ಸಾಷ್ಟಾಂಗ ಪ್ರಣಾಮವನ್ನು ಸ್ವಾಗತಿಸ್ತಾ ಇದ್ದೇವೆ. ಕ್ಷೇತ್ರಗಳಿಗೆ ಶ್ರೀ ಗುರುಗಳಿಗೆ ಕ್ಷೇತ್ರ ವತಿಯಿಂದ ಫಲನ್ಯಾಸ ಕಾರ್ಯಕ್ರಮ. ಸಮಿತಿಯ ಮಹಾಮಂಡಲದ ಅಧ್ಯಕ್ಷರಾಗಿರುವಂತಹ ಕೆಮ್ಮಣ್ಣು ಗಣೇಶ ಆಚಾರ್ಯ ಇವರನ್ನು ಕೂಡ ಕ್ಷೇತ್ರ ಪರವಾಗಿ ಸ್ವಾಗತಿಸ್ತಿದ್ದೇನೆ. ಅದೇ ರೀತಿ ಕ್ಷೇತ್ರದ ಮಾಜಿ ಮುಖ್ಯಸ್ಥರುಗಳು, ಅದೇ ರೀತಿ ಮಾಜಿ ಆಡಳಿತ ಮಂಡಳಿ ಸದಸ್ಯರುಗಳು, ಸಮಾಜ ಬಾಂಧವರು, ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಅದೇ ರೀತಿ ಸೇವಾ ಸಮಿತಿ, ಮಹಿಳಾ ಸಮಿತಿ, ವಿಶ್ವಕರ್ಮ ಯುವ ಮಿಲನ, ಯುವ ವೇದಿಕೆ, ಎಲ್ಲ ಸಮಾಜ ಬಾಂಧವರನ್ನು ಕೂಡ ಕ್ಷೇತ್ರ ಪರವಾಗಿ ನಾನು ಸ್ವಾಗತಿಸ್ತೇನೆ. ವ್ರತಾಚರಣೆಯ ಬಗ್ಗೆ ನಮಗೀಗ ವಿಸ್ತೃತವಾಗಿ ನಮ್ಮ ಪ್ರತಿಷ್ಠಾನದ ಕಾರ್ಯದರ್ಶಿಯಾದ ಶ್ರೀಯುತ ಎಂ ಬಿ ಲೋಕೇಶ್ ಇವರು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ವೇದಾಂತಾಚಾರ್ಯಮಾಚಾರ್ಯಂ ಭಾಸ್ಕರಂ ಜ್ಞಾನಭಾಸ್ಕರಂ ಧರ್ಮ ಸಂಸ್ಥಾಪಿನ ಮುಂದೆ ಕಾಳಹಸ್ತಂ ಜಗದ್ಗುರು. ಶ್ರೀ ಕ್ಷೇತ್ರದಲ್ಲಿ ನಮ್ಮನ್ನೆಲ್ಲ ಪೊರೆಯುವಂತಹ ಜಗನ್ಮಾತೆ ಶ್ರೀ ಕಾಳಿಕಾಂಬೆ, ಮಹಾಗಣಪತಿ ಹಾಗೂ ಸಪರಿವಾರ ದೇವರು ಹಾಗೂ ಶ್ರೀ ವಿಶ್ವಕರ್ಮ ದೇವರಿಗೆ ಸಾಷ್ಟಾಂಗ ಪಡಮಾಡುತ್ತಾ ವೇದಿಕೆಯಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಶ್ರೀಮದ್ ಜಗದ್ಗುರು ವಾಣಿಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠಾಧೀಶ್ವರ ಪರಮಪೂಜ್ಯ ಜಗದ್ಗುರು ಅನಂತಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಚರಣಾರವಿಂದಗಳಿಂದ ಸಾಷ್ಟಾಂಗ ಪಡಮಟ್ಟು ಆಶೀರ್ವಾದವನ್ನು ಬೇಡುತ್ತಾ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಶ್ರೀ ಕ್ಷೇತ್ರದ ಆಡಳಿತಾಧಿಕಾರಿ ಆಗಿರುವಂತಹ ಉಮೇಶಾಚಾರ್ಯ ಅವರು, ಹಾಗೆ ಮಾಜಿ ಆಡಳಿತ ಮುಖ್ಯಸ್ಥರಾದಂತಹ ಸ್ವಾಗತ ಸಮಿತಿ ಪದಾಧಿಕಾರಿಗಳು ಆಗಿರುವಂತಹ ನಮ್ಮ ಕೇಶವಾಚಾರ್ಯ ಮಂಗಳೂರು, ನಮ್ಮ ಮಹಾಸಂಸ್ಥಾನದ ಗೋವು ಮತ್ತು ಪರ್ಯಾವರಣ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಸುಂದರಾಚಾರ್ಯ ಬೆಳವಾಯಿ, ಹಾಗೆ ಗುರು ಸೇವಾ ಪರಿಷತ್ನ ಕೇಂದ್ರ ಸಮಿತಿಯ ಅಧ್ಯಕ್ಷರಾದಂತಹ ಕೆಮ್ಮಣ್ಣು ಗಣೇಶಾಚಾರ್ಯ, ಚಾತುರ್ಮಾಸ ವ್ರತ ನಿರ್ವಹಣಾ ಸಮಿತಿಯ ಕಾರ್ಯದರ್ಶಿಯಾಗಿರುವಂತಹ ನ್ಯಾಯವಾದಿ ಕೆ ಎಂ ಗಂಗಾಧರಾಚಾರ್ಯ ಕೊಂಡೆಯವರು, ಹಾಗೆ ಇಲ್ಲಿಯ ಅಸೆಟ್ನ ನಮ್ಮ ಮಹಾಸಂಸ್ಥಾನದ ಅಸೆಟ್ನ ಪ್ರಧಾನ ಕಾರ್ಯದರ್ಶಿ ಗುರುರಾಜ್ ಕೆ ಜೆ ಆಚಾರ್ಯ ಮಂಗಳೂರು, ಹಾಗೆ ಶ್ರೀ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳು, ಸಹ ಸಂಸ್ಥೆಯ ಪದಾಧಿಕಾರಿಗಳು, ಹಾಗೆ ಸೇರಿದಂತಹ ಎಲ್ಲ ಸಜ್ಜನ ಬಂಧುಗಳಿಗೆ ಪ್ರಥಮವಾಗಿ ವಂದಿಸ್ತಾ ಇದ್ದೇನೆ. ಪರಮಪೂಜ್ಯ ಜಗದ್ಗುರುಗಳವರ ಕ್ರೋಧಿ ನಾಮ ಸಂವತ್ಸರದ ಚಾತುರ್ಮಾಸ ವ್ರತಾಚರಣೆ ಜುಲೈ 21ರಿಂದ ಸೆಪ್ಟೆಂಬರ್ 18ರ ತನಕ ಮಹಾಸಂಸ್ಥಾನದಲ್ಲಿ ಸಂಪನ್ನಗೊಳ್ಳಲಿಕ್ಕಿದೆ. ಚಾತುರ್ಮಾಸ ವ್ರತಾಚರಣೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಂತಹ ಶ್ರೀ ಕ್ಷೇತ್ರ 4 ತಿಂಗಳ ಕಾಲ ಶ್ರೀ ಕ್ಷೇತ್ರದಲ್ಲಿ ನ ಭೂತೋ ನ ಭವಿಷ್ಯತಿ ಅನ್ನುವಂತಹ ರೀತಿಯಲ್ಲಿ ಚಾತುರ್ಮಾಸ ವ್ರತವನ್ನು ಅತ್ಯಂತ ಮಾದರಿಯುಕ್ತವಾಗಿ ನಡೆಸಿಕೊಂಡಂತಹ ನಮ್ಮ ಸಮಾಜದ ಅತ್ಯಂತ ಉನ್ನತ ಮಟ್ಟದಲ್ಲಿರುವಂತಹ ದೇವಸ್ಥಾನ ಶ್ರೀ ಕಾಳಿಕಾಂಬಾ ವಿನಾಯಕ ದೇವಸ್ಥಾನ ಮಂಗಳೂರು. ಆನೆಗುಂದಿ ಮಹಾಸಂಸ್ಥಾನದ ಒಂದು ಪುನರುತ್ಥಾನಕ್ಕೆ ಮಂಗಳೂರು ಶ್ರೀ ಕಾಳಿಕಾಂಬಾ ವಿನಾಯಕ ದೇವಸ್ಥಾನದ ಕೊಡುಗೆ ಅಪಾರ. ನಮ್ಮ ಜಗದ್ಗುರುಗಳವರ ಪಟ್ಟಾಭಿಷೇಕದ ಒಂದು ನೇತೃತ್ವವನ್ನು ವಹಿಸಿ ಶೃಂಗೇರಿ ಜಗದ್ಗುರುಗಳವರ ಮೂಲಕ ಪಟ್ಟಾಭಿಷೇಕವನ್ನು ನಡೆಸುವಂತಹ ಒಂದು ಮಹತ್ ಕಾರ್ಯದ ನೇತೃತ್ವವನ್ನು ವಹಿಸಿಕೊಂಡಂತಹ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಮಂಗಳೂರಿಗೆ ಕೂಡ ನೇತೃತ್ವವನ್ನು ಕೊಟ್ಟವರು ಕೂಡ ಅವರು,
ಹಾಗೆ ನಮ್ಮ ಮಹಾಸಂಸ್ಥಾನದ ಒಂದು ನಿಯಮಾವಳಿ ರಚನೆಗೆ ಅದನ್ನು ನೋಂದಣಿ ಕಾರ್ಯದಲ್ಲಿ ಹೊಸ ಒಂದು ನಿಯಮಾವಳಿಯನ್ನು ರಚನೆ ಮಾಡಿಕೊಳ್ಳಲು ಕೂಡ ಕೆ ಕೇಶವಾಚಾರ್ಯ ಮಂಗಳೂರು ಅವರು ಅತ್ಯುನ್ನತವಾದಂತಹ ಕೊಡುಗೆಯನ್ನು ನೀಡಿ ಒಂದು ಉತ್ತಮವಾದಂತಹ ನಿಯಮಾವಳಿ ಈ ರೀತಿ ಇರಬೇಕು, ಎಲ್ಲವೂ ಜಗದ್ಗುರುಗಳವರ ಒಂದು ಜಗದ್ಗುರುಗಳವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಸುಸೂತ್ರವಾಗಿ ನಡೆಯುವಂತಾಗಬೇಕು ಅನ್ನುವಂತಹ ಒಂದು ಧ್ಯೇಯೋದ್ದೇಶವನ್ನು ಇಟ್ಟುಕೊಂಡು ಆ ಒಂದು ನಿಯಮಾವಳಿಯನ್ನು ರಚನೆ ಮಾಡಿದಂತಹ ಒಂದು ಮಹಾನ್ ವ್ಯಕ್ತಿಯು ಕೂಡ ನಮ್ಮ ಕೆ ಕೇಶವಾಚಾರ್ಯ ಮಂಗಳೂರು ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಹಾಗೆ ಹಲವು ಕೊಡುಗೆಗಳನ್ನು ಮಹಾಸಂಸ್ಥಾನಕ್ಕೆ ನೀಡಿದಂತಹ ದೇವಸ್ಥಾನ, ಅತ್ಯಂತ ಹೆಚ್ಚು ಕೂಡುವಳಿಕೆ ಇರುವಂತಹ ದೇವಸ್ಥಾನ, ಅಪಾರ ಶಿಷ್ಯವೃಂದದವರು ನಮ್ಮ ಮಹಾಸಂಸ್ಥಾನದ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲದರಲ್ಲೂ ಮುಂದೆ ನಿಂತು ನೇತೃತ್ವವನ್ನು ನೀಡುವಂತಹ ದೇವಸ್ಥಾನ ಅಂತೇಳಿದರೆ ಮಂಗಳೂರು ಶ್ರೀ ಕಾಳಿಕಾಂಬಾ ವಿನಾಯಕ ದೇವಸ್ಥಾನ. ಅದು ಎಲ್ಲ ದೇವಸ್ಥಾನಗಳಿಗೆ ಮಾದರಿಯಾಗಿ ತನ್ನದೇ ಆದಂತಹ ಕೊಡುಗೆಯನ್ನು ಸಲ್ಲಿಸ್ತಾ ಇದೆ. ನಮ್ಮ ಗುರು ಪರಂಪರೆ, ನಮ್ಮ ಕುಲಗುರುಗಳು, ಇವುಗಳ ಬಗ್ಗೆ ನಮ್ಮ ಸಮಾಜ ಬಂಧುಗಳಿಗೆ ಉತ್ತಮವಾದಂತಹ ಅರಿವು ಇದೆ. 1905ರಲ್ಲಿ ನಮ್ಮ ಸಮಾಜ ಬಂಧುಗಳ ಸೇವೆಯಿಂದ ನಮ್ಮ ನಿಕಟಪೂರ್ವಯತಿಗಳಾದಂತಹ ಪರಮಪೂಜ್ಯ ಜಗದ್ಗುರು ಅನಂತಶ್ರೀ ವಿಭೂಷಿತ ನಾಗಧರ್ಮೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಕಟಪಾಡಿಯಲ್ಲಿ ವೃಂದಾವನಸ್ಥರಾಗ್ತಾರೆ. ಆ ಬಳಿಕ 100 ವರ್ಷಗಳ ಕಾಲ ನಮ್ಮ ಸಮಾಜಕ್ಕೆ ಅನುಗ್ರಹ ಮಂತ್ರಾಕ್ಷತೆ ಇಲ್ಲದಾಗ್ತದೆ. ಆದಷ್ಟು ಪ್ರಯತ್ನಗಳು ನಡೀತದೆ. ಅದರಲ್ಲಿ ಮುಂಚೂಣಿಯಲ್ಲಿ ನಿಂತಹ ದೇವಸ್ಥಾನವೂ ಕೂಡ ಮಂಗಳೂರು ಶ್ರೀ ಕಾಳಿಕಾಂಬಾ ವಿನಾಯಕ ದೇವಸ್ಥಾನದ ಅಂದಿನ ಧರ್ಮದರ್ಶಿಗಳವರು, ಪಾಲಿಕೆಯವರು. ಆದಷ್ಟು ಪ್ರಯತ್ನಗಳು ನಡೆದವು. ನಮಗೆಲ್ಲ ತಿಳಿದಿರಬೇಕು, ಬಹುಶಃ ಒಂದು 50 ವರ್ಷಗಳ ಹಿಂದೆ ನಮ್ಮ ಪೀಠದಲ್ಲಿ ಗುರುಗಳು ವಿರಾಜಮಾನರಾಗಿರತಕ್ಕಂತಹ ಒಂದು ಪ್ರಯತ್ನಗಳು ಅಂದು ನಡೆದಿತ್ತು. ಆದರೆ ಏನೋ ಕಾರಣ ಸ್ಪಷ್ಟ. ಅಂದಿನ ಗುರುಗಳು 1905ರಲ್ಲಿ ನಿಮಗೆ 100 ವರ್ಷಗಳ ಕಾಲ ಅನುಗ್ರಹ ಮಂತ್ರಾಕ್ಷತೆ ಇಲ್ಲ ಅನ್ನೋದಂತಹ ನುಡಿ ಅದು ದಿಟವಾಗಬೇಕಲ್ಲ. ಹಾಗಿದ್ದರೆ ನಮ್ಮ ಸಮಾಜ ಬಾಂಧವರ ಯೋಗ ಅಷ್ಟೇ ಇರ್ಬೋದು. ಅಂದು ಕೂಡ ವಿರಾಜಮಾನರಾಗಿರ್ತಕ್ಕಂಥ ಪರಮಪೂಜ್ಯ ಜಗದ್ಗುರುಗಳವರ ಅಜ್ಜಿಯವರು, ಪೂರ್ವಾಶ್ರಮದ ಅಜ್ಜಿಯವರು ಪೂರ್ವಾಶ್ರಮದ ತಂದೆಯವರೊಂದಿಗೆ ಈ ದೇವಸ್ಥಾನಕ್ಕೆ ಬಂದಿದ್ದರು. ಬಂದು ಆ ಸಮಯದಲ್ಲಿಯೂ ಕೂಡ ಒಂದು ದೀಕ್ಷಾ ಒಂದು ವಿಧಾನಕ್ಕೆ ಕೂಡ ಮಾತುಕತೆ ನಡೆದಿತ್ತು. ಏನೋ ಸಣ್ಣ ಪುಟ್ಟ ಒಂದು ಮಾತಿನ ಅಭಿಪ್ರಾಯ ವ್ಯತ್ಯಾಸ, ಪೀಠಾರೋಹಣ ಆದರೆ ದೀಕ್ಷಾ ಆದ ಬಳಿಕ ಏನು ಅನ್ನುವಂತಹ ಒಂದು ವ್ಯತ್ಯಾಸದಲ್ಲಿ ಅಂದು ಆ ಒಂದು ವ್ಯವಸ್ಥೆ ಕೈಗೂಡಲಿಲ್ಲ. ಅದಕ್ಕೆ ಕಾರಣ ಇಷ್ಟೇ, ಅಂದಿನ ಗುರುಗಳ ಹೇಳಿದ ಮಾತು. ನೀವು ಎಷ್ಟೇ ಪ್ರಯತ್ನ ಪಟ್ಟರು 1932 ಆಗಿರ್ಬೋದು, 1952 ಆಗಿರ್ಬೋದು, 1983 ಆಗಿರ್ಬೋದು, ಎಲ್ಲ ಪ್ರಯತ್ನಗಳು ಕೂಡ ಕೈಗೂಡಲಿಕ್ಕೆ ಆಗಲಿಲ್ಲ. ಗುರುವಾಕ್ಯ ದಿಟವಾಗಬೇಕಲ್ಲ. ಹಾಗೆ ಪ್ರಯತ್ನಗಳು ತುಂಬ ನಡೆದವು. ನಂತರದ ದಿನಗಳಲ್ಲಿ ನಲ್ಕ ಕೃಷ್ಣಪಾಚಾರ್ಯರು ಹಾಗೆ ಮಧೂರಿನ ಒಂದು ಭಾಗ ಒಂದು ಪ್ರಯತ್ನ ಮಾಡಿತ್ತು. 1983ರಲ್ಲಿ ಮಧೂರಲ್ಲಿ ಬ್ರಹ್ಮಕಲಶ ನಡೆಯಿತು. ಆ ಸಂದರ್ಭದಲ್ಲಿ ನಮ್ಮ ಗುರುಗಳ ಪರಂಪರೆಯವರ ನೇತೃತ್ವದಲ್ಲಿ, ಪೂಜ್ಯ ಗುರುನಾಥ ಸ್ವಾಮಿಗಳವರ ನೇತೃತ್ವದಲ್ಲಿ ಮಧೂರಿನಲ್ಲಿ ಬ್ರಹ್ಮಕಲಶ ನಡೀತದೆ. ಆ ಬಳಿಕ ಹಲವು ಪ್ರಯತ್ನಗಳಾದವು. 2005ರಲ್ಲಿ ನಮ್ಮೆಲ್ಲರ ಒಂದು ಮಹಾಭಾಗ್ಯ ಎನ್ನುವಂತೆ 100 ವರ್ಷಗಳ ತರುವಾಯ ಜಗದ್ಗುರು ಪೀಠದಲ್ಲಿ ನಮಗೆ ಅನುಗ್ರಹ ಮಂತ್ರಾಕ್ಷತೆ ದೊರೆಯುವಂತಹ ಒಂದು ಸುಯೋಗ, ಒಂದು ಧನ್ಯತೆ ವಿಶ್ವಬ್ರಾಹ್ಮಣ ಸಮಾಜಕ್ಕೆ ಒದಗುತ್ತದೆ. 2005ರ ಬಳಿಕ ನಡೆದಂತಹ ಘಟನೆಗಳೆಲ್ಲ ತಮಗೆ ಗೊತ್ತೇ ಇದೆ. ನಂತರದ ದಿನಗಳಲ್ಲಿ 2005ರಲ್ಲಿ ಮಹಾಸಂಸ್ಥಾನದ ಒಂದು ಆನೆಗುಂದಿ ಪ್ರತಿಷ್ಠಾನ ಅನ್ನುವಂತಹ ಒಂದು ಪ್ರತಿಷ್ಠಾನ 15 ದೇವಸ್ಥಾನಗಳ ನೇತೃತ್ವದಲ್ಲಿ ನಡೆಯಿತು. ನಂತರ ನಮ್ಮ ಪ್ರತಿಷ್ಠಾನದ ನೋಂದಣಿ ಆಯಿತು. ಇಲ್ಲಿ ರಾಘವೇಂದ್ರಾಚಾರ್ಯರವರು ಆ ಸಮಯದಲ್ಲಿ ಧರ್ಮದರ್ಶಿಗಳಾಗಿದ್ದರು. ಆ ಬಳಿಕ
ಸುಸೂತ್ರವಾದಂತಹ ವೈದಿಕ ಶಿಕ್ಷಣದ ಒಂದು ನೇತೃತ್ವ ಜಗದ್ಗುರುಗಳವರ ನೇತೃತ್ವದಲ್ಲಿ ಶ್ರೀ ನಾಗಧರ್ಮೇಂದ್ರ ಸರಸ್ವತಿ ಸಂಸ್ಕೃತ ವೇದ ಸಂಜೀವಿನಿ ಪಾಠಶಾಲೆಯ ಒಂದು ಸ್ಥಾಪನೆ 2005 ಆಗುವಾಗ ಗುರುಗಳಿಗೆ ಪಟ್ಟಾಭಿಷೇಕದ ಒಂದು ವ್ಯವಸ್ಥೆಯನ್ನು ಕೇಶವಾಚಾರ್ಯರು ಇದೀಗ ತಾನೇ ಹೇಳಿದಂತೆ ಶೃಂಗೇರಿ ಜಗದ್ಗುರುಗಳವರ ಪರಮಾನುಗ್ರಹದಿಂದ ಪಟ್ಟಾಭಿಷೇಕ ಸಮಾರಂಭ ನಡೀತದೆ. ನಂತರದ ಎಲ್ಲ ಒಂದು ಮಹಾಸಂಸ್ಥಾನದ ವ್ಯವಸ್ಥೆಗಳು ತಮಗೆಲ್ಲ ತಿಳಿದೇ ಇದೆ. ಏನಿದ್ರೂ ಗುರುಗಳ ಒಂದು ಅನುಗ್ರಹ ಅತ್ಯಂತ ಮುಖ್ಯ. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಗುರುವಾಕ್ಯ ಅವತ್ತು ಏನು ಗುರುಗಳು ಹೇಳಿದ್ದಾರೋ ಅದು ಖಂಡಿತ ದಿಟವಾಗಬೇಕು. ನಾವು ಯಾರನ್ನು ಯಾವ ಸ್ಥಾನದಲ್ಲಿ ಇಟ್ಟು ನಾವು ಪೂಜಿಸಬೇಕು ಅನ್ನೋದು ನಮಗೆಲ್ಲ ನಮ್ಮ ಶಾಸ್ತ್ರಗಳು ನಮ್ಮ ಉಪನಿಷತ್ತುಗಳು ನಮಗೆ ತಿಳಿಸ್ತದೆ. ಮಾತೆಗೆ ನಾವು ಕೊಡುವಂತಹ ಗೌರವ ಕೊಡದಿದ್ದರೆ ಏನಾಗ್ತದೆ? ವ್ಯಾಧಿ ಬರ್ತದೆ ಅಂತ ಹೇಳ್ತಾರೆ. ತಂದೆಯವರಿಗೆ ಗೌರವ ಕೊಟ್ಟರೆ ಏನಾಗ್ತದೆ? ಗೌರವ ಕೊಡದೇ ಇದ್ದರೆ ಅವ ಪಿಶಾಚಿ ಜನ್ಮವನ್ನು ತಾಳ್ತಾನೆ ಅಂತ ಹೇಳ್ತಾರೆ. ದೇವರಿಗೆ ನೀವು ಗೌರವ ಕೊಡದೆ ದೇವರಿಗೆ ನೀವು ಪೂಜನೆಯನ್ನು ಸಲ್ಲಿಸಿದರೆ ಏನಾಗ್ತದೆ? ದರಿದ್ರರಾಗಿ ಹೋಗ್ತೀರಿ ಅಂತ ಹೇಳ್ತಾರೆ. ಗುರುಗಳನ್ನು ನಿಂದನೆ ಮಾಡಿದರೆ, ಗುರುವಾಕ್ಯವನ್ನು ಉಲ್ಲಂಘನೆ ಮಾಡಿದರೆ ಏನಾಗ್ತದೆ? ನಿಮಗಂತೂ ಏನೂ ಆಗುವುದಿಲ್ಲ, ಕುಲಕ್ಷಯ ಆಗ್ತದೆ ಅಂತ ಹೇಳ್ತದೆ ಶಾಸ್ತ್ರ. ನಾವು ಈ ವೇದಿಕೆಯಲ್ಲಿ ನಾನಿಂದು ಬಂದು ನಿಂತಿದ್ದರೆ ನನ್ನವೇನೋದೊಂದು ಫಲ ಅಲ್ಲ. ನನ್ನ ಅಜ್ಜ ಮಧುರ ದೇವಸ್ಥಾನದಲ್ಲಿ ಪೂಜಾರಿ ಅಜ್ಜ ಆಗಿದ್ದರು. ಯಾಕೆ ಪೂಜಾರಿ ಅಜ್ಜ ಅಂತ ಹೇಳ್ತೇನೆ ಅಂತ ಹೇಳಿದರೆ, ಆ ಪೂಜಾರಿ ಅನ್ನೋದು ಶಬ್ದ ತಮಗೆ ಗೊತ್ತಿರ್ಬೋದು. ಕಾರಣ ಇಷ್ಟೇ, ಅಂದಿನ ದಿನಗಳಲ್ಲಿ ನಮ್ಮ ಸಮಾಜದಲ್ಲಿ ವಿಶ್ವಬ್ರಾಹ್ಮಣ ಸಂಸ್ಕೃತಿ ಇರಲಿಲ್ಲ, ದೈವಾರಾಧನೆ ಇತ್ತು. ಮಧುರ ದೇವಸ್ಥಾನದಲ್ಲಿ ದೈವಾರಾಧನೆಯೂ ಕೂಡ ಧರ್ಮದೈವಗಳನ್ನು ಕಾಣಬಹುದು. ನನ್ನ ಮುತ್ತಜ್ಜ ಅಂದು ಅವರು ಅಲ್ಲಿ ಪೂಜಾರಿಯಾಗಿದ್ದರು, ಬಟ್ಟಿ ಅಜ್ಜ ಅಂತ ಹೇಳ್ತಾರೆ. ಅವರ ಅಂದು ದೇವರ ಒಂದು ಪುಣ್ಯದ ಏನೋ ಸೇವೆಯನ್ನು ಮಾಡಿದರೆ ಅದರ ಫಲದಲ್ಲಿ ನಾನು ನಿಮ್ಮ ಮುಂದೆ ನಿಂತುಕೊಂಡು ಒಂದು ಭಾಗ್ಯ ಸಿಕ್ಕಿದೆ. ಆ ಅಜ್ಜನಿಗೆ ಅವತ್ತು ವಿಶ್ವಬ್ರಾಹ್ಮಣ ಸಂಸ್ಕಾರ ಏನು, ಸಂಸ್ಕೃತಿ ಏನು ಅಂತ ಹೇಳಿಕೊಟ್ಟವರು ಯಾರು? ಆರ್ಯಗುದಿ ಸಂಸ್ಥಾನದ ಪರಮಗುರುಗಳಾದಂತಹ ನೀಲಕಂಠ ಸರಸ್ವತಿ ಮಹಾಸ್ವಾಮಿಗಳವರು, ಹಾಗೆ ನಾಗಧರ್ಮೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಈ ಕಡೆ ಬಂದಾಗ ಇಲ್ಲಿ ನಮ್ಮ ಧರ್ಮ ಇದು, ನಮ್ಮ ಸಂಸ್ಕಾರ ಇದು, ದೈವಾರಾಧನೆ ನಮ್ಮದಲ್ಲ, ವಿಶ್ವಬ್ರಾಹ್ಮಣ ಸಂಸ್ಕೃತಿ ಇದು, ಕಾಳಿಕಾಂಬೆ ನಮ್ಮ ಕುಲದೇವಿ, ಇದೆಲ್ಲವನ್ನು ಹೇಳಿಕೊಟ್ಟವರು ನಮ್ಮ ಪರಂಪರೆಯ ಗುರುಗಳು. ಆ ಪರಂಪರೆಯ ಗುರುಗಳೇ ನಮ್ಮ ಮಧೂರು ಆಗಲಿ, ಆರಿಕಾಡಿ ಆಗಲಿ, ಬಂಗ್ರಮಹೇಶ್ವರ ಆಗಲಿ ಈ ಭಾಗದಲ್ಲಿ ವೈದಿಕ ಸಂಸ್ಕಾರವನ್ನು ಬೆಳೆಸಿದರು. ಒಂದೊಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟು ಆ ಭಾಗದಲ್ಲಿ ವೈದಿಕರು ಯಾರಿರಬೇಕು ಅವರಿಗೆ ಉಪದೇಶವನ್ನು ಮಾಡಿದ್ದು ವೈದಿಕ ಸಂಸ್ಕಾರವನ್ನು ಬೆಳೆಸಿದರು. ಯಾಕೆ ಹೇಳ್ತಾ ಇದ್ದೆ ಅಂದರೆ, ನಮ್ಮ ಆ ಒಂದು ರೀತಿಯ ಪರಂಪರೆ ಹೇಗೆ ಬಂತು, ಆನೆಗುಂದಿ ಪರಂಪರೆ ನಮ್ಮ ಈ ಕಡೆಗೆ ಕುಲಗುರುಗಳಾಗಿ ಹೇಗೆ ಬಂದರು ಅನ್ನೋದನ್ನು ನಾನು ನಿಮಗೆ ಮನವರಿಕೆಯನ್ನು ನನ್ನ ಒಂದು ಅರಿವಿನ ಜ್ಞಾನದಲ್ಲಿ ತಿಳಿಸ್ತಾ ಇದ್ದೇನೆ ಅಷ್ಟೇ. ಈಗ ಅಂದಿನ ದಿನಗಳಲ್ಲಿ ಆರಿಕಾಡಿ ದೇವಸ್ಥಾನಕ್ಕೆ ಬಂದಂತಹ ಒಂದು ಕಾಗದ ಪತ್ರಗಳು ಈಗಲೂ ಇದೆ. ವಾರ್ಷಿಕವಾಗಿ ಕುಲಗುರು ಕಾಣಿಕೆಯನ್ನು ನೀವು ಇಂದು ಸಲ್ಲಿಸತಕ್ಕದ್ದು ಅನ್ನುವಂತಹ ಕಾಗದ ಪತ್ರಗಳು ಬೆಳಗುತ್ತಿ ಮಠದಿಂದ ಬಂದದ್ದಿದೆ. ಅದು ಕೂಡ ತಮಗೆ ಗಮನಕ್ಕಿರಬೇಕು. ಯಾಕಂತೇಳಿದರೆ ನಮ್ಮಲ್ಲಿ ಸಾಧು ಸಂತರು ಸ್ವಾಮಿಗಳು ಎಷ್ಟೇ ಇರಬಹುದು, ಸಲ್ಲಬೇಕಾದಂಥ ಕಾಣಿಕೆ ಸಲ್ಲಿದರೆ ಮಾತ್ರ ಅದು ನಿಮಗೆ ಯಥಾನುವಾದಂತಹ ಫಲಪ್ರಾಪ್ತಿ ಆಗ್ತದೆ. ನಮಗೆ ತಿಳಿದಿರಬೇಕು, ಕುಲಗುರುಗಳಾಗಲಿ ಯಾವುದೇ ನಮ್ಮ ಒಂದು ವ್ಯವಸ್ಥೆಯಲ್ಲಿ ಯಾವ ರೀತಿಯಲ್ಲಿ ಬದಲಾವಣೆ ತಂದಿತ್ತು. ಅಂದು ಕಟಪಾಡಿ ದೇವಸ್ಥಾನದಲ್ಲಿ ನಡೀತಿರುವಂತಹ ಸ್ವರ್ಣ ಪ್ರಶ್ನೆಯಲ್ಲಿ ಸುಮಾರು ವರ್ಷಗಳ ಹಿಂದೆ ನಮ್ಮ ಮಧೂರು ಮಠಕ್ಕೆ ಗುರುನಾಥ ಸ್ವಾಮಿಗಳು ಆಗಮಿಸಿ ಅಧಿಷ್ಠಾನಕ್ಕೆ ಭೇಟಿ ಕೊಟ್ಟು ಗುರುಗಳ ಅನುಗ್ರಹ ಬೇಡಲಿಕ್ಕೆ ಅಂತೇಳಿ ಕಟಪಾಡಿಗೆ ಒಂದು ಚಿತ್ತೈಸುವಂತಹ ಸಂದರ್ಭ. ಅಲ್ಲಿ ಸ್ವರ್ಣ ಪ್ರಶ್ನೆಯಲ್ಲಿ ಪ್ರಶ್ನೆ ನಡೀತಾ ಇದೆ. ಆವಾಗ ಅವರಿಗೆ ಏನು ಕವಡೆಯನ್ನು ತಿರುಗಿಸಿದರೂ ಅವರಿಗೆ ಗುರುಬಲ ದೊರೆಯುವುದಿಲ್ಲ. ಕೇಳ್ತಾರೆ ಇದೇನು ಸಮಸ್ಯೆ ಅಂತ. ಆವಾಗ ಅದೇ ಸಮಯಕ್ಕೆ ಅಚಾನಕ್ಕಾಗಿ ಗುರುನಾಥ ಸ್ವಾಮಿಗಳು ಅಲ್ಲಿಗೆ ಚಿತ್ತೈಸ್ತಾರೆ. ಬಂದಂಥ ಸ್ವರ್ಣ ಪ್ರಶ್ನೆಯ ಜ್ಯೋತಿಷಿ ನೋಡ್ತಾರೆ, ಯಾರೋ ಒಬ್ಬರು ಬಂದಿದ್ದಾರೆ ದೇವಸ್ಥಾನಕ್ಕೆ, ಅವರನ್ನು ಯೋಗ್ಯ ರೀತಿಯಲ್ಲಿ ಅವರು ಕೂತುಗೊಳಿಸ್ತಾರೆ. ಅವರಿಗೆ ಪ್ರಶ್ನೆ ಚಿಂತಕರದಿದೆಯಲ್ಲ, ಪುನಃ ನಾನೊಂದು ಕವಡೆ ನಿವಾರಿಸಿ ಒಂದು ಪ್ರಶ್ನೆಯನ್ನು ಇಡ್ತೇನೆ, ರಾಶಿನ ಇಡ್ತೇನೆ ಅಂತ ನೋಡ್ತಾರೆ. ಆವಾಗ ಗುರುಬಲ ಉದಯ ಆಗ್ತದೆ. ಇದರಿಂದ ಏನು ಮನವರಿಕೆ ಮಾಡಬೇಕು? ಆಗ ಕೇಳ್ತಾರೆ, ಬಂದಂಥ ವ್ಯಕ್ತಿ ಯಾರು ಅಂತ ಕೇಳ್ತಾರೆ. ಆಗ ಅವರು ಹೇಳ್ತಾರೆ, ಅದು ನಮ್ಮ ಪರಂಪರೆಗೆ ಸಂಬಂಧಪಟ್ಟ ನಮ್ಮ ಗುರು ಪರಂಪರೆ, ಕುಲಗುರು ಪರಂಪರೆಗೆ ಸಂಬಂಧಪಟ್ಟಂಥ ಗುರುನಾಥ ಸ್ವಾಮಿಗಳು ಬಂದಿದ್ದಾರೆ ಅಂತ. ಆ ಗುರುದಯ ಆಗಿದೆ. ಇದರಿಂದ ಏನು ತಿಳಿಬೇಕು? ಆ ಎಂದೂ ದೊರೆಯದಂತಹ ಗುರುಬಲ ಗುರುಗಳ ಆಗಮನದಿಂದ ಆಯಿತು ಅಂತಾದರೆ ಅದರ ಆ ಒಂದು ಪವಾಡವನ್ನು ಕೂಡ ತಾವು ತಿಳಿಬೇಕು. ಹಾಗೆಯೇ ಬೇರೆ ದೇವಸ್ಥಾನಗಳಲ್ಲಿ ಆದಂತಹ ಘಟನೆಗಳು ಕೂಡ ಇದೆ.
ಪುತ್ತೂರ ಸಮೀಪದಲ್ಲಿರುವಂತಹ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನಡೆದಂತಹ 13-14 ವರ್ಷಗಳ ನಡೆದಂತಹ ಒಂದು ಬ್ರಹ್ಮಕಲಶ ಸಮಾರಂಭದಲ್ಲಿ ನಮ್ಮ ಗುರುಗಳನ್ನು ಕೂಡ ಅವರು ಒಂದು ಬರಮಾಡಿಕೊಂಡಿದ್ದರು. ಗುರುಗಳಿಗೆ ಯೋಗ್ಯ ರೀತಿಯಲ್ಲಿ ಆದಂತಹ ಗೌರವವನ್ನು ಕೊಡಲಿಲ್ಲ, ವೇದಿಕೆ ಅಲ್ಲಿ ಖಾಲಿ ಇರಲಿಲ್ಲ ಏನೋ, ಅಂತೂ ಅವರು ಗುರುಗಳಲ್ಲಿ ಒಂದು ಕಡೆ ನಿಂತಲ್ಲೇ ಇದ್ದರು, ವೇದಿಕೆಗೆ ಹೋಗಲಿಲ್ಲ. ಅದು 13 ವರ್ಷಗಳ ಹಿಂದೆ. ನಂತರದ ಬ್ರಹ್ಮಕಲಶದ ಸಂದರ್ಭದಲ್ಲಿ ಪುನಃ ಈಗ 12 ವರ್ಷದ ಬ್ರಹ್ಮಕಲಶದ ಸಂದರ್ಭ ಪ್ರಶ್ನೆ ಇಟ್ಟು ನೋಡುವಾಗ, ನೀವು 12 ವರ್ಷಗಳ ಹಿಂದೆ ಯಾರೋ ನಮ್ಮ ಯತಿಗಳಿಗೆ ನೀವು ಅವರನ್ನು ಗೌರವದಿಂದ ನಡ್ಕೊಳ್ಳಿಲ್ಲ, ಅದೊಂದು ದೋಷ ಇದೆ ಅಂತ ಬಂತು. ಅವರು ಚಿಂತನೆ, ಅವರು ಸಮಾಜ, ನಮ್ಮ ಸಮಾಜ ಅಲ್ಲ ಇತರ ಸಮಾಜದವರು, ಅವರು ಇಲ್ಲ ಅಂಥದ್ದೇನಾಗಲಿಲ್ಲ ಅಂತ ಹೇಳ್ತಾರೆ. ಆದರೆ ನಮ್ಮ ಸಮಾಜ ಬಂಧುಗಳಲ್ಲೇ ಇದ್ದರು, ಅಲ್ಲ 12 ವರ್ಷಗಳ ಹಿಂದೆ ನಮ್ಮ ಗುರುಗಳು ಬಂದಿದ್ದರು, ಬಂದಾಗ ನೀವು ಇವರಿಗೆ ಸೂಕ್ತವಾದಂಥ ಗೌರವವನ್ನು ಕೊಡಲಿಲ್ಲ ಅಂತ ಹೇಳ್ತಾರೆ. ನೋಡುವಾಗ ಅದು ವಿಷಯ ಸರಿ, ಮಠಕ್ಕೆ ಬಂದಿದ್ದಾರೆ, ಬಂದು ಅವರದರ ಬಗ್ಗೆ ತಪ್ಪು ಕಾಣಿಕೆಯನ್ನು ಅದೇ ರೀತಿ ಮುಂದಿನ ಬ್ರಹ್ಮಕಲಶ ಸಮಯದಲ್ಲಿ ಅವರನ್ನು ಗುರುಗಳನ್ನು ಬರಮಾಡಿಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಇದೆಲ್ಲ ಒಂದು ವಿಚಾರಗಳನ್ನು ತಾವು ಗಮನಿಸಿದರೆ ಕುಲಗುರುಗಳ ಅನುಗ್ರಹ ಅತ್ಯಂತ ಮುಖ್ಯ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗ್ತದೆ. ಅದು ನಮಗೆ ಮಾತ್ರ ಈ ವಿಚಾರಗಳೆಲ್ಲ ತಮಗೆಲ್ಲ ತಿಳಿದೇ ಇದೆ, ಆದರೆ ನಮ್ಮ ಪರಂಪರೆಗೆ, ನಮ್ಮ ಮುಂದಿನ ಪೀಳಿಗೆಗೆ ಅದನ್ನು ಒದಗಿಸುವಂತಹ ಕಾರ್ಯ, ಅದನ್ನು ಅವರಿಗೆ ತಿಳಿಸುವಂತಹ ಕಾರ್ಯ ನಡೀಬೇಕು. ಅದಕ್ಕೆ ಬೇಕಾಗಿ ನಾವು ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಪೀಳಿಗೆಯನ್ನು ದೇವಸ್ಥಾನಕ್ಕೆ, ಮಠ ಮಂದಿರಗಳಿಗೆ ಕರೆಯುವಂತಹ ಕಾಯಕವನ್ನು ಮಾಡಬೇಕು. ಆ ಮೂಲಕ ಅವರಿಗೆ ನಮ್ಮ ಪರಂಪರೆ ಏನು, ನಮ್ಮ ಸಂಸ್ಕೃತಿ ಏನು, ನಮ್ಮ ಸಂಸ್ಕಾರ ಏನು ಅನ್ನೋದನ್ನು ತಿಳಿಸುವಂತಹ ಒಂದು ಕಾರ್ಯವನ್ನು ನಾವೆಲ್ಲ ಹೆತ್ತವರು ತೊಡಗಿಸಿಕೊಂಡ್ರೆ ಮಾತ್ರ ನಮ್ಮ ಸಮಾಜದ ಒಂದು ಸರ್ವತೋಮುಖ ಅಭಿವೃದ್ಧಿಯಾಗಿ ಸಾಧ್ಯ ಇದೆ. ಯಾಕಂದರೆ ಯಾವುದೇ ಸಮಾಜ ಅದು ಬೆಳವಣಿಗೆ ಆಗಬೇಕಿದ್ರೆ ಅವರವರ ಸಮಾಜದವರೇ ಅದನ್ನು ಉದ್ಧಾರ ಮಾಡುವಂಥದ್ದು ಅಲ್ಲದೆ ಇತರ ಸಮಾಜದವರು ಯಾರು ಬಂದು ನಮ್ಮ ಸಮಾಜವರನ್ನು ಉದ್ಧಾರ ಮಾಡುವಂಥ ಕ್ರಮ ಇಲ್ಲ. ಹಾಗೆಯೇ ನಮ್ಮ ಸಮಾಜದ ಬಂಧುಗಳು ಯಾವುದೇ ಸಂಸ್ಥೆಗಳಲ್ಲಿ ನೇತೃತ್ವ ವಹಿಸಿಕೊಂಡ್ರೂ ಕೂಡ ಅದರಿಂದ ಏನು ಪ್ರಯೋಜನ ಇರಬಹುದು, ಆದರೆ ನಮ್ಮ ಅದರಲ್ಲಿ ಇದ್ದರೂ ಕೂಡ ಒಂದು ನೇತೃತ್ವ ಸ್ಥಾನದಲ್ಲಿ ಖಂಡಿತ ಇರಬೇಕು. ಯಾವುದೇ ಸಂಘ ಸಂಸ್ಥೆಗಳಲ್ಲಿ ಇರಿ, ಬ್ರಹ್ಮಕಲಶ ಕಮಿಟಿಯಲ್ಲಿ ಇರಿ, ಅಥವಾ ಇತರ ಯಾವುದೇ ಸಂಘ ಸಂಸ್ಥೆಗಳಲ್ಲಿದ್ದರೂ ಕೂಡ ಒಂದು ನೇತೃತ್ವ ಸ್ಥಾನದಲ್ಲಿ ಇದ್ದುಕೊಂಡು ನಾವು ಕೆಲಸ ಮಾಡಿದರೆ ಮಾತ್ರ ನಮಗೆ ಒಂದು ಮನ್ನಣೆ ಎಲ್ಲವೂ ಕೂಡ ಇರ್ತದೆ, ಹಾಗೆ ಒಂದು ಗೌರವ ಕೂಡ ನಮ್ಮ ಸಮಾಜಕ್ಕೆ ಬರ್ತದೆ ಅನ್ನೋದರ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ. ಈ ಒಂದು ಜಗದ್ಗುರುಗಳವರ ಈ ಚಾತುರ್ಮಾಸ ಪೂರ್ವಭಾವಿಯಾಗಿ ನಮ್ಮ ಎಲ್ಲ ದೇವಸ್ಥಾನಗಳ ಒಂದು ಸಂದರ್ಶನ ಗುರುಗಳು ಮಾಡ್ತಾರೆ, ದೇವರ ಆಶೀರ್ವಾದವನ್ನು ಬಿಡ್ತಾರೆ. ಈ ಸಂದರ್ಭದಲ್ಲಿ ನಮ್ಮ ಚಾತುರ್ಮಾಸ ವ್ರತ ನಿರ್ವಹಣಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಬಂದು ಎಲ್ಲ ದೇವಸ್ಥಾನಗಳಿಗೆ ಆಮಂತ್ರಣವನ್ನು ಕೊಡುವಂಥದ್ದು ಒಂದು ವಾಡಿಕೆಯಾಗಿ ಬಂದಂತಹ ವಿಚಾರ. ನಮಗೆ ಗೊತ್ತಿರಬೇಕು, 2005ರಲ್ಲಿ ನಮ್ಮ ಪ್ರತಿಷ್ಠಾನ, ಆನೆಗುಂದಿ ಪ್ರತಿಷ್ಠಾನ ನೋಂದಣಿಯಾಗುವಾಗ 15 ದೇವಸ್ಥಾನಗಳಿದ್ದವು. 15 ಕಾಞಂಗಾಡಿನಿಂದ ಗೋಕರ್ಣದವರೆಗಿದ್ದವು. ಈಗ ಬೇರೆ ಬೇರೆ ದೇವಸ್ಥಾನಗಳು ಸೇರ್ಪಡೆಗೊಂಡು 21 ದೇವಸ್ಥಾನಗಳಾಗಿದೆ. 21 ದೇವಸ್ಥಾನಗಳು ಅಂತ ಹೇಳಿದರೆ ನಮಗೆ ಇಲ್ಲಿಗ ಧಾರವಾಡ ದೇವಸ್ಥಾನ ಬಂದಿದೆ, ಅಂಕೋಲ ದೇವಸ್ಥಾನ ಬಂದಿದೆ, ಹಾಗೆ ವಿಜಯಪುರದ ದೇವಸ್ಥಾನಗಳು ಬಂದಿದೆ, ಹಾಗೂ ಹುಬ್ಬಳ್ಳಿ ದೇವಸ್ಥಾನಗಳು ಕೂಡ ಸೇರ್ಪಡೆಯಾಗಿದೆ. ಅದರ ಅರ್ಥ ಏನು ಅಂತ ಹೇಳಿದರೆ ನಮ್ಮ ಗುರುಗಳ ಒಂದು ಅನುಗ್ರಹ ಎಲ್ಲರಿಗೂ ಬೇಕು ಅನ್ನುವಂತಹ ಸಮಾಜ ಬಾಂಧವರ ಇರಾದೆ, ಹಾಗೆ ಒಂದು ಬೇಡಿಕೆ ಅಂತ ನಾವು ಅದನ್ನು ಗಮನಿಸಬೇಕು. ಹಾಗೆ ನಾವು ನಮ್ಮ ದೇವಸ್ಥಾನದಲ್ಲಿ ಯಾವ ರೀತಿ ವ್ಯವಸ್ಥೆಗಳಿದೆ, ಈಗ ನಾನು ಆವಾಗಲೇ ಸೂಚಿಸಿದಂತೆ ನಾಗಧರ್ಮೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಕಾಞಂಗಾಡು ಅಥವಾ ಇಲ್ಲಿ ನಮ್ಮ ಮಧೂರಿನಿಂದ ಈ ಕಡೆ ಎಲ್ಲ ಬಂದು ಧರ್ಮ ಜಾಗೃತಿಯನ್ನು ಮೂಡಿಸ್ತಾರೆ. ನಮ್ಮ ಈಗ ಕಾಞಂಗಾಡು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹೇಳೋದಿದ್ದರೆ ಈಗಲೂ ಕೂಡ ಅವರಿಗೆ ನಮ್ಮ ಸಂಸ್ಕಾರದ ಬಗ್ಗೆ ಅವರಿಗೆ ಪೂರ್ಣವಾದಂತಹ ಒಂದು ಮಾಹಿತಿ ಆಗಲಿ ಇಲ್ಲ. ಅದನ್ನು ಕೂಡ ಜಗದ್ಗುರುಗಳವರು ಒಂದು ನೇತೃತ್ವವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಕೇರಳದ ಒಂದು ಸಂದರ್ಶನ ಯಾತ್ರೆಯೂ ಕೂಡ ಇದೆ. ಹಾಗೆ ಕಾಞಂಗಾಡಿನ ನಮ್ಮ ಬಂಧುಗಳಿಗೆ ತುಂಬ ಬೇಡಿಕೆ ಕೂಡ ಇದೆ. ಈಗ ಹೊಸ ಸಮಿತಿಯವರು ತುಂಬ ಒಂದು ಕಾತರದಿಂದ ಇದ್ದಾರೆ. ನಮಗೆ ಕೂಡ ನಮ್ಮ ವಿಶ್ವಬ್ರಾಹ್ಮಣ ಸಂಸ್ಕಾರವನ್ನು ತಿಳಿಸುವಂಥ ವ್ಯವಸ್ಥೆ ಮಾಡಬೇಕು, ಸಂಸ್ಕಾರವನ್ನು ಬೋಧಿಸಬೇಕು ಅಂತ ವ್ಯವಸ್ಥೆ ಅವರ ಬೇಡಿಕೆ ಕೂಡ ಹೊಸ ಸಮಿತಿಯವರಿಂದ ಬಂದಿದೆ. ಈಗ ಮುಂದಿನ ದಿನಗಳಲ್ಲಿ ಕೂಡ ಅಲ್ಲಿ ಒಂದು ಭೇಟಿ, ಹಾಗೆಯೇ ನಮ್ಮ ಗುರುಗಳ ಒಂದು ಮಾರ್ಗದರ್ಶನವು ಕೂಡ ಮುಂದಿನ ದಿನಗಳಲ್ಲಿ ನಡೆಸುವಂಥ ಈ ಒಂದು ಯೋಜನೆಯನ್ನು ಪ್ರತಿಷ್ಠಾನ ವ್ಯವಸ್ಥೆಯನ್ನು ಮಾಡ್ತಿದೆ. ಹಾಗೆ ದಕ್ಷಿಣ ಭಾರತದ ಒಂದು ಯಾತ್ರೆ, ಜಗದ್ಗುರುಗಳ ಚಾತುರ್ಮಾಸದ ತರುವಾಯ ಒಂದು ಯಾತ್ರೆಯ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಮಹಾಸಂಸ್ಥಾನದಲ್ಲಿರುವಂತಹ ಎಲ್ಲ ಚಟುವಟಿಕೆಗಳು ಗೊತ್ತಿದೆ. ನಮ್ಮ ಶ್ರೀ ನಾಗಧರ್ಮೇಂದ್ರ ಸಂಸ್ಕೃತ ವೇದ ಸಂಜೀವಿನಿ ಪಾಠಶಾಲೆ ವಿದ್ಯಾರ್ಥಿಗಳು ಈಗ ಇತ್ತೀಚಿನ ದಿನಗಳಲ್ಲಿ ಕಾಸರಗೋಡಿನಲ್ಲಿ ಒಂದು ಚತುರ್ವೇದ ಒಂದು ಯಜ್ಞ ನಡೆಯಲಿಕ್ಕೆ ಹೋಗ್ತಾ ಇದ್ದೀನಿ. ಬರುವ ಒಂದು ನವೆಂಬರ್ ತಿಂಗಳಲ್ಲಿ, ನವೆಂಬರ್ 17ರಿಂದ 26 ತನಕ ಚತುರ್ವೇದ ಯಾಗ, ಅದು ಇದುವರೆಗೆ ಎಲ್ಲಿಯೂ ನಡೆದಿಲ್ಲ ಅಂತೇಳಿ ನನ್ನ ಭಾವನೆ. ಹಾಗೆ ಆ ಒಂದು ಯಾಗದಲ್ಲಿ ಕೂಡ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿಕ್ಕೆ ಬೇಕಾಗಿ ಗುರುಗಳನ್ನು ಅವರ ಕೇಳಿಕೊಂಡಿದ್ದಾರೆ. ಹಾಗೆ ನಮ್ಮ
ವೇದ ಸಂಜೀವಿನಿ ಪಾಠಶಾಲೆ ವಿದ್ಯಾರ್ಥಿಗಳು ಆ ಒಂದು 10 ದಿನಗಳಲ್ಲಿ ಕೂಡ ಅಲ್ಲಿದ್ದು ಅವರು ತಮ್ಮದೇ ಆದಂತಹ ಸೇವೆಯನ್ನು ಸಲ್ಲಿಸಲಿಕ್ಕೂ ಕೂಡ ಇದ್ದಾರೆ. ಅಂದರೆ ನಮ್ಮ ಈ ಭಾಗದ ಸಮಾಜ ಬಂಧುಗಳು, ಇತರೆ ಸಮಾಜ ಬಂಧುಗಳು ಕೂಡ ನಮ್ಮ ಒಂದು ಪೀಠವನ್ನು, ಅದಕ್ಕೆ ಒಂದು ಗೌರವವನ್ನು ಯಾವ ರೀತಿ ಅವರು ಕೂಡ ಸಲ್ಲಿಸ್ತಾರೆ ಅನ್ನೋದು ಕೂಡ ನಾವು ಎಲ್ಲರೂ ತಿಳ್ಕೊಳ್ಬೇಕಾಗ್ತದೆ. ಹಾಗೆ ಮಹಾಸಂಸ್ಥಾನದಲ್ಲಿರುವಂತಹ ಎಲ್ಲ ಚಟುವಟಿಕೆಗಳಿಗೆ ಕೂಡ ತಾವೆಲ್ಲ ಸಹಕಾರವನ್ನು ಕೊಡಬೇಕು. ಆನೆಗುಂದಿ ಶ್ರೀ ಸರಸ್ವತಿ ಎಜುಕೇಷನ್ ಟ್ರಸ್ಟ್ ವತಿಯಿಂದ ನಡೆಯುವಂತಹ ಒಂದು ಶಾಲೆಯ LKG ಇಂದ SSLC ತನಕ ನಡೆಯುವಂತಹ ಒಂದು ಶಾಲೆಯ ಖರೀದಿಯ ಪ್ರಕ್ರಿಯೆ ಮುಂದಿನ ತಿಂಗಳಲ್ಲಿ ಅದು ನೋಂದಣಿ ಪ್ರಕ್ರಿಯೆ ನಡೆಯಲಿಕ್ಕಿದೆ. ಈಗಾಗಲೇ ತಮ್ಮದೇ ದೇವಸ್ಥಾನದಿಂದ ಹಾಗೆ ವೈಯಕ್ತಿಕವಾಗಿ ಎಲ್ಲರೂ ತಮ್ಮದೇ ಆದಂತಹ ಕೊಡುಗೆಯನ್ನು ಸಲ್ಲಿಸಿದ್ದೀರಿ. ಇನ್ನೂ ಕೂಡ ತಮ್ಮ ಶಕ್ತಿಯಾನುಸಾರ ಒಂದು ಸೇವೆಯನ್ನು ನೀಡುವುದರ ಮೂಲಕ ನಮ್ಮ ಒಂದು ಶಿಕ್ಷಣ ಸಂಸ್ಥೆ ಹೇಗೆ ವೈದಿಕ ಒಂದು ಶಿಕ್ಷಣ ಸಂಸ್ಥೆ ನಮ್ಮದಿದೆಯೋ ಹಾಗೆ ಲೌಕಿಕವಾದಂತಹ ಒಂದು ಶಿಕ್ಷಣ ಸಂಸ್ಥೆ ನಮ್ಮ ಸಮಾಜದಾಗಬೇಕು ಅನ್ನುವಂತಹ ಜಗದ್ಗುರುಗಳವರ ಒಂದು ಸಂಕಲ್ಪವನ್ನು ಸಾಕಾರಗೊಳಿಸಲಿಕ್ಕೆ ನಾವೆಲ್ಲರೂ ಜತೆಗೂಡಿಸಬೇಕು ಅನ್ನುವಂತಹ ಭಿನ್ನವನ್ನು ಕೂಡ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಸಂಸ್ಥಾನದಲ್ಲಿರುವಂತಹ ಆನೆಗುಂದಿ ಶ್ರೀ ಸರಸ್ವತಿ ಗೋವು ಮತ್ತು ಪರ್ಯಾವರಣ ಸಂರಕ್ಷಣಾ ಟ್ರಸ್ಟ್ನ ಮೂಲಕ ನಡೆಯುವಂತಹ ಗೋಶಾಲೆ ವ್ಯವಸ್ಥೆ, ಅದಕ್ಕೆ ಕೂಡ ಕೊಡುಗೆ ದಾನಿಗಳು ಭೂದಾನವನ್ನು ಮಾಡಲಿಕ್ಕೆ ಸಿದ್ಧರಿದ್ದಾರೆ. ಒಂದು ಭಾಗವನ್ನು ಕೊಡ್ತಾರೆ ಅಂತ ಹೇಳಿದರೆ 3 ಎಕರೆ ಜಾಗವನ್ನು ಅವರು ದಾನವಾಗಿ ಕೊಡುವಾಗ ಒಂದು 2 ಎಕರೆ ಜಮೀನನ್ನು ನಾವು ಖರೀದಿಸಬೇಕಾದಂಥ ಒಂದು ಪ್ರಕ್ರಿಯೆ ಕೂಡ ಇದೆ. ಅದಕ್ಕೂ ಕೂಡ ತಾವೆಲ್ಲರೂ ಕೊಡುಗೆಯನ್ನು ಕೊಡಬೇಕು. ಹಾಗೆ ಈ ಒಂದು ಆನೆಗುಂದಿ ಗುರುಸೇವಾ ಪರಿಷತ್ನ ಮೂಲಕ ಈಗ ನಾನು 1905ರಿಂದ 2005ರ ತನಕ ನಮ್ಮ ಸಮಾಜ, ಮಠ ಮತ್ತು ದೇವಸ್ಥಾನಕ್ಕೆ ಇರುವಂತಹ ಒಂದು ಸಂಬಂಧ, ಆ ಒಂದು ದೂರತೆಯ ಒಂದು ವ್ಯತ್ಯಾಸವನ್ನು, ಸಮಾಜ ಮಧ್ಯೆ ಒಂದು ವ್ಯತ್ಯಾಸವನ್ನು ಸಂಪರ್ಕಗೊಳಿಸುವಂಥ ನಿಟ್ಟಿನಲ್ಲಿ ಗುರುಸೇವಾ ಪರಿಷತ್ತಿನ ರಚನೆಯಾಗಿ ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಗುರುಸೇವಾ ಪರಿಷತ್ ಆಗಿದೆ. ಇದೀಗಾಗಲೇ 25ಕ್ಕೂ ಹೆಚ್ಚು ಅಂಗಸಂಸ್ಥೆಗಳು ಈ ಒಂದು ಗುರುಸೇವಾ ಪರಿಷತ್ ನಡೆಸಿದೆ. ಯಾಕೆ ನಮ್ಮ ಗುರುಸೇವಾ ಪರಿಷತ್ತಿನ ಅಧ್ಯಕ್ಷರಾದಂಥ ಕೆಮ್ಮಣ್ಣು ಗಣೇಶಾಚಾರ್ಯ ಅವರ ನೇತೃತ್ವದಲ್ಲಿ ಪಂಚಾಯತ್ ಮಟ್ಟದಲ್ಲಿ ಹಾಗೆ ತಾಲೂಕು ಮಟ್ಟದಲ್ಲಿ ಬೇರೆ ಬೇರೆ ಸಮಿತಿಗಳ ರಚನೆಯಾಗಿದೆ. ಹಾಗೆ ಮಹಾಸಂಸ್ಥಾನದಲ್ಲಿರುವಂಥ ಸರಸ್ವತಿ ಮಾತೃಮಂಡಳಿ ಕೂಡ ಇದೆ. ಆ ಮಾತೃಮಂಡಳಿ ಕೂಡ ತನ್ನದೇ ಆದಂತಹ ಕೊಡುಗೆಯನ್ನು ನೀಡ್ತಾ ಇದೆ. ಈ ಎಲ್ಲ ಚಟುವಟಿಕೆಗಳಲ್ಲಿ ಕೂಡ ತಾವೆಲ್ಲ ಸಮಾಜ ಬಂಧುಗಳು ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ಹಾಗೆ ಈ 2 ತಿಂಗಳ ಕಾಲ ನಡೆಯುವಂತಹ ಚಾತುರ್ಮಾಸ ವ್ರತಾಚರಣೆ ಜುಲೈ 21ರಿಂದ ಸೆಪ್ಟೆಂಬರ್ 18ರ ತನಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಒಂದೊಂದು ವಾರವನ್ನು ಕೂಡ ಒಂದೊಂದು ದೇವಸ್ಥಾನಕ್ಕೆ ವಹಿಸಿಕೊಡ್ತಾ ಇರುವುದಂತೂ ತಮಗೆ ತಿಳಿದೇ ಇದೆ. ಪ್ರಥಮ ವಾರ ನಮ್ಮ ಮಂಗಳೂರು ಕಾಳಿಕಾಂಬಾ ವಿನಾಯಕ ದೇವಸ್ಥಾನಕ್ಕೆ 1 ವಾರದ ಸೇವೆ ಇದೆ. ಮೊದಲ ವಾರದಲ್ಲಿ ಈ 1 ವಾರದಲ್ಲಿ ಈ ಬಾರಿ ನಮ್ಮೊಂದು ಅಭಿಪ್ರಾಯ ಅಂತ ಹೇಳಿದರೆ, ಪ್ರತಿ ದೇವಸ್ಥಾನದವರು ಕೂಡ ಒಂದು ರೀತಿಯಲ್ಲಿ ಎಲ್ಲ ಸೇವೆಗಳನ್ನು, ಭಜನಾ ಸೇವೆ ಇರ್ಬೋದು, ಪಾರಾಯಣ ಸೇವೆ ಇರ್ಬೋದು, ಸಾಂಸ್ಕೃತಿಕ ಸೇವೆ ಇರ್ಬೋದು, ಎಲ್ಲ ಚಟುವಟಿಕೆಗಳನ್ನು ದೇವಸ್ಥಾನದವರು ನೇತೃತ್ವ ವಹಿಸಿ ಅವರು ಮಾಡಬೇಕು. ಆ ಮೂಲಕ 2 ತಿಂಗಳ ಕಾಲ ನಡೆಯುವಂತಹ ಚಾತುರ್ಮಾಸ ವ್ರತಾಚರಣೆ ಅತ್ಯಂತ ಯಶಸ್ವಿಯಾಗಬೇಕು. ಆಗ ಪ್ರತಿ ದೇವಸ್ಥಾನ ಕೂಡ ಒಂದು ಸ್ಪರ್ಧಾತ್ಮಕ ಮನೋಭಾವನೆ ಇರ್ತದೆ. ಈ ಒಂದು ಪೀರಿಯಡ್, ಈ ಒಂದು ಅವಧಿ ನಮ್ಮ ದೇವಸ್ಥಾನದವರು ನಾವು ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಕೊಡ್ತೇವೆ, ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡ್ತೇವೆ, ಭಜನಾ ಕಾರ್ಯಕ್ರಮ ಕೊಡ್ತೇವೆ, ಎಲ್ಲ ಕಾರ್ಯಕ್ರಮಗಳು ಕೊಡ್ತೇವೆ ಅನ್ನುವಂತಹ ಒಂದು ಸ್ಪರ್ಧಾತ್ಮಕ ಮನೋಭಾವನೆ ಬಂದರೆ ಈ 2 ತಿಂಗಳ ಕಾಲ ನಡೆಯುವಂಥ ಚಾತುರ್ಮಾಸ ವ್ರತಾಚರಣೆ ಅತ್ಯಂತ ಯಶಸ್ವಿಯಾಗಿ ನಡೀಲಿಕ್ಕೆ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಎಲ್ಲ ದೇವಸ್ಥಾನಗಳಿಗೂ ಕೂಡ ಸೂಚನೆಯನ್ನು ಕೊಡ್ತಾ ಇದ್ದೇವೆ. ನಿಮಗೆ ನಿಗದಿತ ಅವಧಿಯಲ್ಲಿ ಎಲ್ಲ ಸೇವೆಯನ್ನು ಮಾಡಿ, ಪ್ರತಿ ಮನೆಗೆ ಕೂಡ ಆಮಂತ್ರಣ ಪತ್ರಿಕೆಯನ್ನು ಕೊಡುವಂತಹ ವ್ಯವಸ್ಥೆ ಮಾಡಿ, ಪ್ರತಿ ಮನೆಯಿಂದ ಕೂಡ ಕನಿಷ್ಠ ಗುರುಪಾದಕ ಪೂಜೆ ಸೇವೆ ಸಲ್ಲಿಸುವಂತೆ ಮಾಡಿ, ಪ್ರತಿದಿನವೂ ಕೂಡ ನಿತ್ಯವೂ ನಡೆಯುವಂಥ ದುರ್ಗಾ ನಮಸ್ಕಾರ ಪೂಜೆ ಕೂಡ ಪ್ರತಿದಿನ ನಡೆಯಲಿ. ನಿಮ್ಮ ದೇವಸ್ಥಾನದ ಅವಧಿಯಲ್ಲಿ ಎಲ್ಲ ದಿನಗಳಲ್ಲಿ ಕೂಡ ದುರ್ಗಾ ನಮಸ್ಕಾರ ಪೂಜೆ, ಎಲ್ಲ ದಿನಗಳಲ್ಲಿ ಕೂಡ ಗುರುಪಾದಕ ಪೂಜೆ, ಎಲ್ಲ ದಿನಗಳಲ್ಲಿ ಕೂಡ ಸಾಂಸ್ಕೃತಿಕ ಸೇವೆಗಳು, ಹಾಗೆ ಭಜನಾ ಸೇವೆಗಳು, ಪಾರಾಯಣ ಸೇವೆಗಳು ಎಲ್ಲವೂ ನಡೆಯಲಿ ಎನ್ನುವಂತಹ ಒಂದು ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಪ್ರತಿ ಶನಿವಾರವೂ ಕೂಡ ಒಂದು ವಿಶೇಷವಾದಂಥ ಗೋಷ್ಠಿಗಳನ್ನು, ಸಂಪನ್ಮೂಲ ವ್ಯಕ್ತಿಗಳ ಮೂಲಕ ಗೋಷ್ಠಿಗಳನ್ನು ನಡೆಸುವಂಥ ವ್ಯವಸ್ಥೆ ಪ್ರತಿ ಶನಿವಾರ ಇದೆ. ಪ್ರತಿ ಭಾನುವಾರ ನಮ್ಮ ಸಮಾಜದ ಹಾಗೆ ಇತರೆ ಸಮಾಜದ ಗಣ್ಯ ವ್ಯಕ್ತಿಗಳನ್ನು ಬರಮಾಡಿಕೊಂಡು ಇರುವಂತಹ ಒಂದು ಕಾರ್ಯಕ್ರಮ ಪ್ರತಿ ಭಾನುವಾರದಂದು ನಡೀಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ತಾವೆಲ್ಲ ಬಂದು ಸಹಕರಿಸಬೇಕು. ವಿಶೇಷವಾಗಿ ದೇವಸ್ಥಾನದ ಆಡಳಿತ ಮಂಡಳಿಯವರು, ನಮ್ಮ ದೇವಸ್ಥಾನದ ಧರ್ಮದರ್ಶಿಗಳು, ಹಾಗೆ ಎಲ್ಲ ಪದಾಧಿಕಾರಿಗಳು, ಎಲ್ಲ ಸಮಿತಿಯ ಪದಾಧಿಕಾರಿಗಳು ಕೂಡ ಗುರುಗಳ ಒಂದು ಸೇವೆಯಲ್ಲಿ ಸಮರ್ಪಣಾ ಮನೋಭಾವದಿಂದ ಸೇವೆ ಸಲ್ಲಿಸಬೇಕು ಅನ್ನುವಂತಹ ಭಿನ್ನವನ್ನು ಮಾಡಿಕೊಳ್ತಾ ನನ್ನ ಈ ಒಂದು ಪ್ರಾಸ್ತಾವಿಕ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಎಲ್ಲರಿಗೂ ವಂದನೆಗಳು. ಮತ್ತು ಗುರುಪೀಠದ ಮಹತ್ವವನ್ನು ಬಹಳ ವಿಸ್ತಾರವಾಗಿ ಮಠದಲ್ಲಿ ನಡೆಯುವಂಥ ಚಾತುರ್ಮಾಸ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ವತಿಯಿಂದ ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಬೇಕು ಎನ್ನುವಂತಹ ಒಂದು ವಿನಂತಿಯನ್ನು ಮಾಡುವ ಮೂಲಕ ಸವಿಸ್ತಾರವಾಗಿ ಪ್ರಾಸ್ತಾವಿಕವಾಗಿ ಮಾತನಾಡಿದಂತಹ ಈ ಪ್ರತಿಷ್ಠಾನದ ಕಾರ್ಯದರ್ಶಿಯಾದಂತಹ ಶ್ರೀಯುತ ಲೋಕೇಶ್ ಎಂಬಿ ಆಚಾರ್ಯ ಅವರಿಗೆ
ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇದೀಗ ನಮಗೆಲ್ಲರಿಗೂ ಕೂಡ ಪರಮ ಪೂಜ್ಯ ನಮ್ಮ ಗುರುಗಳಾದ ಅವರಿಂದ ಒಂದು ಆಶೀರ್ವಚನವನ್ನು ನಾವೆಲ್ಲ ಅಪೇಕ್ಷೆ ಪಡ್ತಾ ಇದ್ದೇವೆ. ಪರಮ ಪೂಜ್ಯ ಗುರುಗಳಿಂದ ಇದೀಗ ಆಶೀರ್ವಚನವನ್ನು ಆಲಿಸೋಣ. ಕುಶಧರ ಪಾಶಪುಸ್ತಕಧಾರಿಣಿ ಮುಕ್ತಾಹಾರ ಸಮಾಯುಕ್ತ ವಾಚಿತಿಷ್ಠತು ಮೇ ಸದಾ ಯಾವರ್ಣಪದವಾಕ್ಯಾರ್ಥ ಗದ್ಯಪದ್ಯ ಸ್ವರೂಪಿಣಿ ವಾಚಿ ನರ್ತತು ಮೇ ಕ್ಷಿಪ್ರಂ ಮೇಧಾಂ ದೇವಿ ಸರಸ್ವತಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಚಾತುರ್ಮಾಸ್ಯ ವ್ರತ ಸಂಕಲ್ಪ ಮಾಡುವ ಮುನ್ನ ನಮ್ಮ ಸಮಾಜದ ಧಾರ್ಮಿಕ ಕೇಂದ್ರಗಳಿಗೆ ಭೇಟಿ ಇಟ್ಟು ಅಲ್ಲಿ ದೇವಸ್ಥಾನದಲ್ಲಿ ಅಮ್ಮನವರ ಮುಂದೆ ಪ್ರಾರ್ಥನೆ ಮಾಡಿ ನಂತರ ಚಾತುರ್ಮಾಸ್ಯ ವ್ರತವನ್ನು ಕೈಗೊಳ್ಳುವ ಹಾಗೆ ಇವತ್ತು ನಾವು ಮಂಗಳೂರು ಅಮ್ಮನವರ ಸನ್ನಿಧಿಗೆ ಬಂದಿದ್ದೇವೆ. ಚಾತುರ್ಮಾಸ್ಯ ವ್ರತ ಚೆನ್ನಾಗಿ ನೆರವೇರಬೇಕು, ಅದರೊಟ್ಟಿಗೆ ಬರುವ ಭಕ್ತರಿಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಅನುಗ್ರಹ ಪ್ರಾಪ್ತಿಯಾಗಬೇಕು ಅನ್ನುವ ಸಂಕಲ್ಪ. ಈ ಕ್ರೋಧಿ ನಾಮ ಸಂವತ್ಸರ, ಈ ಹೆಸರಲ್ಲೇ ಕ್ರೋಧ ಇದೆ ಈ ಸಂವತ್ಸರದಲ್ಲಿ. ಮೊದಲು ದೇವರ ಹತ್ರ ಬೇಡಿಕೊಳ್ಳೋದು ಇದೆ, ಎಲ್ಲ ಕ್ರೋಧಗಳು ಕಡಿಮೆ ಆಗಲಿ ಎಂದು. ನ ಕ್ರೋಧೋ ನ ಚ ಮಾತ್ಸರಂ ನ ಲೋಭೋ ನ ಶುಭಾಮತಿ ಭವಂತಿ ಕೃತಪುಣ್ಯಾನಾಂ. ಭಗವಂತನ ಅಮ್ಮನವರ ಅನುಗ್ರಹ ಇದ್ದರೆ ಎಲ್ಲ ಕ್ರೋಧಗಳು ಕಡಿಮೆ ಆಗ್ತದೆ ಅಂತ. ಎಲ್ಲದಕ್ಕೂ ಮೂಲ, ಅವಘಡಗಳಿಗೆ ಮೂಲ ಯಾವುದು ಅಂದರೆ ಕ್ರೋಧ. ಕ್ರೋಧ ಅಂದರೆ ಏನು? ಕ್ರೋಧ ಅಂದರೆ ಏನು ಅಂದರೆ ಕನ್ನಡದಲ್ಲಿ ಸಿಟ್ಟು ಅಂತ ಹೇಳ್ಬೋದು. ಇನ್ನೊಂದೇನು ಅರ್ಥ ಅಂದರೆ ಕೋಪ ಅಂತ ಹೇಳ್ಬೋದು. ಸರಿಯಾಗಿ ಅದು ವ್ಯಾಖ್ಯಾನ ಮಾಡಿ ಅಂತ ಹೇಳಿದರೆ ನಮಗೆ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ ಏನು ಕ್ರೋಧ ಅಂದರೆ. ಬಿಡಿಸಿ ಹೇಳಿ. ಶಾಸ್ತ್ರ ಎಷ್ಟು ಅದ್ಭುತವಾಗಿ ಹೇಳ್ತೇವೆ ಅಂತ ಹೇಳಿದ್ರೆ, ಕ್ರೋಧ ಅಂತ ಹೇಳಿದರೆ ಸಮಾಕರ್ಣ್ಯ ಆತ್ಮನಿಂದ ಯಸ್ತಾಪೋ ಹೃದಯ ಜಾಯತೆ ಸ ಕ್ರೋಧವಿತ್ತಿ ಇತಿ ವಿಜ್ಞೇಯ ಸರ್ವಧರ್ಮ ವಿಘಾತಕ ಅಂತ. ಕ್ರೋಧ ಶಬ್ದದ ನಿಷ್ಪತ್ತಿಯನ್ನು ಶಾಸ್ತ್ರಗಾರರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ನಮಗೆಲ್ಲ ಕ್ರೋಧ, ಕೋಪ, ಸಿಟ್ಟು ಎಲ್ಲ ಒಂದೇ ಲೆಕ್ಕ. ಅದರ ಅರ್ಥ ಏನಪ್ಪ ಅಂದರೆ ಸಮಾಕರ್ಣ್ಯ ಆತ್ಮನಿಂದ. ಅಕಸ್ಮಾತಾಗಿ ಯಾರಾದರೂ ನಮಗೆ ನಮ್ಮ ಈಗೋಗೆ ಹರ್ಟ್ ಆಗುವ ರೀತಿಯಲ್ಲಿ, ನಮ್ಮ ಅಹಂಕಾರಕ್ಕೆ ಪೆಟ್ಟಾಗುವ ರೀತಿಯಲ್ಲಿ ಏನಾದರೂ ಮಾತಾಡಿದರೆ, ಏನಾದರೂ ಕೆಲಸ ಮಾಡಿದರೆ ಮನಸ್ಸಲ್ಲಿ ಒಂದು ಬೇಗೆ ಉಂಟಾಗ್ತದೆಯಲ್ಲ, ಯಸ್ತಾಪೋ ಹೃದಯ ಜಾಯತೆ. ಆ ತಾಪ ಅದನ್ನು ಕ್ರೋಧ ಅಂತ ಹೇಳಿ ಕರೀತಾರೆ. ಆ ತಾಪ ಉಂಟಾಗುವ ನಂತರದ ಪರಿಣಾಮ. ಸಾಮಾನ್ಯ ಈಗೋ ಹರ್ಟ್ ಆದರೆ ಹಾಗೆ ಆಗ್ತದೆ ಅಂತ. ಅದಕ್ಕೆ ಇನ್ನೂ ಸರಳವಾಗಿ ಅರ್ಥ ಹೇಳೋದಾದರೆ, ಅಹಂಕಾರಕ್ಕೆ ಪೆಟ್ಟಾದರೆ, ನಮಗೆ ಇಷ್ಟವಿಲ್ಲದೆ ಇರ್ತಕ್ಕಂತಹ ವಿಷಯಗಳನ್ನು, ಯಾರಾದರೂ ಮಾತುಗಳನ್ನು ನಮಗೆ ಹೇಳಿದರೆ ಮನಸ್ಸಲ್ಲಿ ಉಂಟಾಗುವಂಥ ತಳ್ಳಮಳ, ಅದನ್ನು ಕ್ರೋಧ ಅಂತ ಹೇಳಿ ಕರೀತಾರೆ. ಈ ಅಹಂಕಾರ ಅನ್ನೋದು ತುಂಬ ವಿನಾಶಕಾರಿ. ಈ ಕ್ರೋಧಕ್ಕೆ ಮೂಲ ಕಾರಣ ಅಹಂಕಾರ. ಅಹಂಕಾರ ಅಂತ ಹೇಳಿದ್ರೆ ಅಹಂಕಾರ ಬೇಕು. ಅಹಂಕಾರ ಒಂದು ಅರ್ಥದಲ್ಲಿ ಮಧುರ ಅಹಂಕಾರ ಅಂತ ಒಂದಿರ್ತದೆ. ಅಹಂಕಾರ, ನಾನು ಇದ್ದೀನಿ, ನನ್ನ ಅಸ್ತಿತ್ವ ಉಂಟು ಅನ್ನೋ ಮಧುರ ಅಹಂಕಾರ. ಅದು ಇದ್ದರೆ ಬದುಕಲಿಕ್ಕೆ ಸಾಧ್ಯ, ಇಲ್ಲದಿದ್ದರೆ ಬದುಕಲಿಕ್ಕೆ ಆಗೋದಿಲ್ಲ. ನನ್ನ ಅಸ್ತಿತ್ವವೇ ಇಲ್ಲ ಅಂತ ನನಗೆ ಅನಿಸಿದ್ರೆ ನಾನು ಹೇಗೆ ಬದುಕೋದು? ಹಾಗಾಗಿ ಅಸ್ತಿತ್ವಕ್ಕೆ, ಮಧುರ ಅಹಂಕಾರಕ್ಕೆ ಆದ್ಯತೆ ಇದೆ. ಇದು ದುರಹಂಕಾರ ಇದೆ. ದುರಹಂಕಾರ ಅಂದರೆ ಅಹಂಕಾರ, ಎಲ್ಲ ನಾನೇ ಎಲ್ಲ ಕಡೆ ನಾನೇಯಾಗಿ ಕಾಣುವಂಥದ್ದು, ಅದು ದುರಹಂಕಾರ. ಅದು ನಮ್ಮ ಶಾಸ್ತ್ರಕಾರ ಹೇಳ್ತಾರೆ ಸರ್ವಧರ್ಮ ವಿಘಾತಕ. ಎಲ್ಲದಕ್ಕೂ, ಎಲ್ಲ ವಿಪರೀತಕ್ಕೂ, ಎಲ್ಲ ನಾಶಕ್ಕೂ ಮೂಲ ಕಾರಣ ದುರಹಂಕಾರ. ಆ ದುರಹಂಕಾರವನ್ನು ಸಾಧ್ಯವಾದಷ್ಟು ನಾವು ಬಿಡಬೇಕು. ಬಿಡದೇ ಇದ್ದರೆ ಅದು ನಮ್ಮ ನಾಶಕ್ಕೆ ನಾವೇ ಕಾರಣವಾಗ್ತೇವೆ. ಹೇಗೆ ಅಂತ ಹೇಳಿದ್ರೆ, ಅಹಂಕಾರ, ಮಧುರ ಅಹಂಕಾರ ಅಂದರೆ ಬಾಡಿ ಟೆಂಪ್ರೇಚರ್ ಇದ್ದ ಹಾಗೆ. ಬಾಡಿ ಟೆಂಪ್ರೇಚರ್
30-35 ಇರಬೇಕಲ್ಲ, ಅಷ್ಟಿದ್ರೆ ಆರೋಗ್ಯ ಚೆನ್ನಾಗಿದೆ ಅಂತ ಹೇಳಿ. ದುರಹಂಕಾರ ಆಗಿ ಪರಿಣಾಮ ಜಾಸ್ತಿ ಆದರೆ 100-102 ಡಿಗ್ರಿ ಬಂದರೆ ಹಾಸ್ಪಿಟಲೈಸ್ ಆಗಬೇಕು, ಅಡ್ಮಿಟ್ ಆಗಬೇಕು. ಇನ್ನೂ ಜಾಸ್ತಿ ಹೋದರೆ ಕೋಮಾ ಸ್ಟೇಜಿಗೆ ಹೋಗ್ತಾನೆ ಅವನು. ಅದೆಲ್ಲ ದುರಹಂಕಾರದ ಪಟ್ಟಿಗೆ ಸೇರಿಸ್ತಾ ಹೋಗ್ತಾರೆ. ಈ ಅಹಂಕಾರ ರಹಿತವಾಗಿದ್ದರೆ ಅದು ಬಾಡಿ ಟೆಂಪ್ರೇಚರ್ ಕಡಿಮೆ ಆದರೆ ಮತ್ತೂ ಕೂಡ ಅವನು ಆಸ್ಪತ್ರೆಗೆ ಹೋಗಬೇಕಾಗ್ತದೆ. ಎಷ್ಟು ಬೇಕೋ ಅಷ್ಟಿದ್ದರೆ ಎಲ್ಲರಿಗೂ ಕೂಡ ಒಳ್ಳೆಯದು. ಲೆಕ್ಕಕ್ಕಿಂತ ಜಾಸ್ತಿ ಆದರೆ ಎಲ್ಲದಕ್ಕೂ ಕೂಡ ಮಾರಕವಾಗಿರ್ತದೆ. ಅಂತಹ ಅಹಂಕಾರ ಕ್ರೋಧಕ್ಕೆ ಮೂಲವಾಗಿರ್ತಕ್ಕಂಥದ್ದು. ಯಾವುದಕ್ಕೆ ಅಹಂಕಾರ ಪಡೋದು ನಾವು? ಯಾವ ಕಾರಣಕ್ಕೆ ಅಹಂಕಾರ ಪಡಲಿಕ್ಕೆ ಸಾಧ್ಯತೆ ಇದೆ? ಯಾವುದಕ್ಕೂ ಏನಿಲ್ಲ. ಇವತ್ತು ಭೂಮಿ ಮೇಲೆ ಓಡಾಡುವ ಹೆಚ್ಚು ಕಡಿಮೆ ಅಂದರೆ ಭೂಮಿ ಅಡೆಗೆ ಸಮಾಧಿ ಮಾಡಿ ಇಡ್ತಾರೆ. ಅಹಂಕಾರ ಪಡಲಿಕ್ಕೆ ಏನಿಲ್ಲ ಅಲ್ಲಿ. ಹಾಗಾಗಿ ನಾವು ಸ್ವಲ್ಪ ಜಾಗ್ರತೆ ಮಾಡಬೇಕು. ಎಲ್ಲ ವಿನಾಶಕ್ಕೂ ಮೂಲ ಕಾರಣವಾಗಿರ್ತಕ್ಕಂಥ ಅಹಂಕಾರದಿಂದ ಸ್ವಲ್ಪ ದೂರ ಇರಬೇಕು. ಶಾಸ್ತ್ರದಲ್ಲಿ ಅನೇಕ ಉದಾಹರಣೆಗಳನ್ನು ನಾವು ಕಾಣ್ತೇವೆ. ಭೀಮನಿಗೆ ಒಂದು ಅಹಂಕಾರ ಬಂದಿರ್ತದೆ, ನನ್ನಷ್ಟು ಬಲಶಾಲಿಗಳು ಯಾರೂ ಇಲ್ಲ ಅಂತ ಹೇಳಿ. ಅಹಂಕಾರ ಬಂದಾಗ ಸೌಗಂಧಿಕ ಪುಷ್ಪ ತರುವಾಗ ಇನ್ನು ಅಹಂಕಾರ ಏರ್ಕೊಂಡಿದೆ, ಇಳಿಸಬೇಕು ಅಂತ ಹೇಳಿ ಹನುಮಂತ ದಾರಿ ಮಧ್ಯೆ ಮುದುಕನ ಸ್ವರೂಪದಲ್ಲಿ ದಾರಿಗೆ ಬಾಲವನ್ನು ಅಡ್ಡವಾಗಿಟ್ಟುಕೊಂಡು ಮಲಗಿದ್ದ ಅಂತ ಕಥೆ. ಇವ ಬಂದು ಹನುಮಂತನ ಹತ್ರ ಬಾಲ ಸರಿಸು ಅಂತ ಹೇಳುವಾಗ, ನಾನು ಪ್ರಾಯ ಆಗಿದೆ, ಏನು ಹೇಳಲಿಕ್ಕಾಗೋದಿಲ್ಲ, ನೀನೇ ಸರಿಸ್ಕೊಂಡು ಹೋಗು ಅಂತ ಹೇಳಿ ಹನುಮಂತ ಹೇಳ್ತಾನಂತೆ. ಇವ ಒಂದು ಕೈಲಿ ಎತ್ತಿ ಇಡ್ಲಿಕ್ಕೆ ಹೋಗ್ತಾನೆ, ಆಗೋದಿಲ್ಲ. 2 ಕೈಲಿ ಎತ್ತಿ ಇಡ್ಲಿಕ್ಕೆ ಹೋಗ್ತಾನೆ, ಅದು ಕೂಡ ಆಗೋದಿಲ್ಲ. ಎಲ್ಲ ಶಕ್ತಿ ಸೇರಿಸಿ ಎತ್ತಿ ಇಡ್ಲಿಕ್ಕೆ ಹೋದರೂ ಕೂಡ ಆಗೋದಿಲ್ಲ. ಆಗ ಅವನಿಗೆ ಬಲದ ಅಹಂಕಾರ ಇಳಿತು ಅಂತ ಕಥೆ. ಆ ಕಥೆಯಲ್ಲಿ ದೈಹಿಕವಾಗಿ ಬಲ ಇದೆ ಅಂತ ಅಹಂಕಾರ ಪಡೋದು ಬೇಡ, ಅದು ಕೂಡ ನಿರರ್ಥಕ. ಹಾಗೆ ಎಲ್ಲ ಉದಾಹರಣೆ ನಾವು ಶಾಸ್ತ್ರದಲ್ಲಿ ಕಾಣ್ತಾ ಹೋಗ್ತೀವಿ. ಆ ದೃಷ್ಟಿಯಲ್ಲಿ ನಾನು ಒಂದೇ ಹೇಳಿದ್ದು, ಈಗ ಟೈಮ್ ಆಯಿತು, ಹೇಳ್ತಾ ಹೋದರೆ ತುಂಬ ಉದ್ದಾಗ್ತದೆ. ಅಹಂಕಾರ ಪಡಲಿಕ್ಕೆ ನಾವು ಹೋಗಬಾರ್ದು. ಭಗವಂತನ ಸನ್ನಿಧಿಯಲ್ಲಿ ನಾವು ಏನು ಅಲ್ಲ ಅನ್ನುವ ಭಾವನೆ ನಮಗಿದ್ದಾಗ ಕ್ರೋಧಕ್ಕೆ ಅವಕಾಶವೇ ಇಲ್ಲ. ಈ ಕ್ರೋಧ ಅನ್ನುವಂಥದ್ದು ಬೆಳಗ್ಗೆ ಎದ್ದಾಗಿನಿಂದ ಹಿಡಿದು ಸಂಜೆವರೆಗೂ ನಮಗೆ ಎಲ್ಲ ವಿಪರೀತಕ್ಕೆ ಕಾರಣವಾಗಿ ಹೋಗ್ತದೆ. ಈ ಕ್ರೋಧದಿಂದ ನಮ್ಮ ನಡೆನುಡಿಗಳಲ್ಲಿ ವ್ಯತ್ಯಾಸವಾಗಿ ಹೋಗ್ತದೆ. ಅದಕ್ಕೆ ಕೋಪದಲ್ಲಿ ಆಡಿದ ಮಾತು ಆಮೇಲೆ ಏನು ಕೊಟ್ಟರೂ ಸರಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಹೇಳ್ತಾರೆ, ಕಾಲು ಜಾರುವುದರಿಂದ ಆಗುವ ಅನಾಹುತಕ್ಕಿಂತ ನಾಲಿಗೆ ಜಾರುವುದರಿಂದ ಆಗುವ ಅನಾಹುತ ಅತ್ಯಂತ ವಿಪರೀತ. ಹಾಗಾಗಿ ಕ್ರೋಧದಿಂದ ಮಾತಾಡುವಾಗ ಸ್ವಲ್ಪ ಜಾಗ್ರತೆ ನಾವು ಮಾಡಬೇಕು. ಕ್ರೋಧದಲ್ಲಿದ್ದಾಗ ಹತ್ತಿರದ್ರೂ ಕೂಡ ಭಯಂಕರ ಜೋರು ಮಾತಾಡ್ತೀವಿ. ಯಾಕೆ? ನಿಧಾನ ಮಾತ್ರ ಕೇಳೋದಿಲ್ವಾ? ಕೇಳ್ತದೆ. ಆ ಕ್ರೋಧ ಹೆಚ್ಚಾದಾಗ ಮನಸ್ಸುಗಳು ದೂರವಾಗ್ತದೆ. ಮನಸ್ಸುಗಳು ದೂರ ಆದಾಗ ಕಿವಿ ಕೆಪ್ಪಾಗ್ತದೆ. ಆಗ ಜೋರ ಮಾತಾಡಲಿಕ್ಕೆ ಬೇಕಾಗ್ತದೆ. ಹಾಗಾಗಿ ಕ್ರೋಧ ರಹಿತವಾಗಿ ಬದುಕನ್ನು ನಾವು ಸಾಗಿಸಬೇಕು. ಏನು ಮಾಡಬೇಕು? ಅದೆಲ್ಲ ಭಗವಂತನ ಇಚ್ಛೆ ಅನ್ನುವ ತಾಳ್ಮೆ ನಮ್ಮಲ್ಲಿ ಇರಬೇಕು. ಬೆಳಗ್ಗೆ ಎದ್ದಾಗಿನಿಂದ ನಮ್ಮ ಬದುಕಿನಲ್ಲಿ ರೂಢಿಸಿಕೊಳ್ಬೇಕು ಅದನ್ನು. ಶಾಂತ ಮನಸ್ಸು, ಶಾಂತವಾಗಿರಬೇಕು. ಏನು ಜಾಸ್ತಿ ಏನು ಮಾಡೋದು ಬೇಡ. ಏನೇ ಹೆಚ್ಚು ಕಡಿಮೆ ಆದರೂ ಅದು ಭಗವಂತನ ಇಚ್ಛೆ ಅಂತ ಅಂದ್ಕೊಂಡ್ರೆ ಸಾಕು. ಬೆಳಗ್ಗೆ ಎದ್ದು ನಾವು ಬಾತ್ರೂಮಿಗೆ ಹೋದಾಗ ಪೇಸ್ಟ್ ಇಲ್ಲ ಬ್ರಷ್ ಮಾಡಲಿಕ್ಕೆ ಅಂದ್ಕೊಂಡ್ರೆ ಆಗ ಭಯಂಕರ ಸಿಟ್ಟು ಬಂದು ಎಲ್ಲೋ ಅರ್ಜೆಂಟ್ ಹೋಗಬೇಕು, ಸ್ನಾನ ಮಾಡಿ ಬೇಗ ಹೊರಡಬೇಕು. ಹೋಗಿ ಬಾತ್ರೂಮಿಗೆ ಹೋಗ್ತಾನೆ, ಬ್ರಷ್ ಮಾಡಲಿಕ್ಕೆ ನೋಡುವಾಗ ಪೇಸ್ಟ್ ಇರೋದಿಲ್ಲಪ್ಪ. ಆಗ ಹೆಂಡತಿಗೆ ಜೋರು ಮಾಡಿ, ಏನು ಪೇಸ್ಟ್ ಇರಲಿಲ್ಲ, ಹಾಗೆ ಹೀಗೆ ಹೆಂಡತಿಗೆ ಜೋರು ಮಾಡಿದರೆ ಹೆಂಡತಿಯ ಮನಸ್ಸು ಹಾಳು, ಇವರ ದಿವಸ ಕೂಡ ಹಾಳು. ಹೆಂಡತಿ ಕೂಡ ಜೋರು ಮಾಡ್ತಾರೆ, ಹಾಗೇನು ಬಿಡೋದಿಲ್ಲ ವಾಪಸ್. ಹಿಂದೆಲ್ಲ ಸುಮ್ಮನಿರ್ತಿದ್ರು, ಈಗೇನು ವಾಪಸ್ಸು ಕೊಡ್ತಾರೆ, ಏನು ಬಿಡೋದಿಲ್ಲ. ಹಾಗೆ ಸಣ್ಣ ಒಂದು ವಿಷಯ ಹಾಗೆ ಬ್ರಷ್ ಮಾಡಿ ಹೋಗುವ ಅಂತ. ಹಾಗೆ ಸ್ನಾನ ಮಾಡ್ಲಿಕ್ಕೆ ಹೋದಾಗ ಬಿಸಿಲು ಸ್ವಲ್ಪ ಚಳಿ ಇತ್ತು ಅಂತ ಹೇಳಿ ಗೀಸರ್ ಆನ್ ಮಾಡಿದರೆ ಕರೆಂಟ್ ಹೋಗಿದ್ರೆ ನಮ್ಮ ಕೇಬರ್ ಎಲ್ಲ ವಂಶ ನೆನಪಾಗ್ತೀವಿ ನಮಗೆ. ಕರೆಕ್ಟ್ ಎಲೆಕ್ಟ್ರಿಕ್ ಬೋರ್ಡ್ನವ್ರದ್ದು ಎಲ್ಲ ಗೋತ್ರ ಎಲ್ಲ ನೆನಪಾಗ್ತದೆ. ಇಂಥವ ಹೀಗೆ ಟೈಮಿಗೆ ಕರೆಂಟ್ ತೆಗಿಬೇಕು, ನಾವು ಸ್ನಾನ ಮಾಡಬೇಕಿತ್ತು, ಚಳಿಲಿ ಹೇಗೆ ಮಾಡೋದು, ಹಾಗೆ ಹೀಗೆ ಎಲ್ಲ ಬೈಯೋದು. ಆಗ ಅಂದ್ಕೊಳ್ಬೇಕು, ತೊಂದರೆ ಇಲ್ಲಪ್ಪ, ಇವತ್ತು ಒಂದು ದಿವಸ ತಣ್ಣೀರ ಸ್ನಾನ ಮಾಡುವ,
ಮನಸ್ಸು ಶಾಂತ, ಯಾವ ಗೊಂದಲ ಇಲ್ಲ. ಹಾಗೆ ಹೊರಗೆ ಬಂದು ಚಹಾ ಮಾಡಿಕೊಡು ಅಂತ ಹೇಳಿ ಹೆಂಡತಿ ಹತ್ರ ಹೇಳಿದಾಗ ಅಕಸ್ಮಾತಾಗಿ ಸಕ್ಕರೆ ಇಲ್ಲ ಅಂತ ಹೆಂಡತಿ ಹೇಳಿದರೆ ಮತ್ತೆ ಇವನಿಗೆ ಏರ್ಕೊಂಡು ಹೋಗ್ತದೆ. ಏರ್ಕೊಂಡು ಹೋಗಿ ಬೇಡದ ಮಾತು, ಚಹಾವು ಕಹಿ, ಮನಸ್ಸು ಕೂಡ ಕಹಿ. ಅದಕ್ಕಿಂತ ಇವತ್ತು ಸಪ್ಪೆ ಚಹಾ, ಸಕ್ಕರೆ ರಹಿತ ಚಹಾ ಕುಡಿತೆ ಅಂತ ನಾವು ಯೋಚನೆ ಮಾಡಿದರೆ ಚಹಾ ಕಹಿಯಾಗಿದ್ದರೂ ಮನಸ್ಸು ಸಿಹಿಯಾಗಿ ಉಳಿತದೆ. ನಮ್ಮ ಸಣ್ಣ ನಡೆನುಡಿಗಳು, ಸಣ್ಣ ಸಣ್ಣ ಪುಟ್ಟ ಬದಲಾವಣೆಗಳು ಬದುಕಿನಲ್ಲಿ ಸ್ವರ್ಗವನ್ನು ಉಂಟು ಮಾಡ್ತದೆ. ಸ್ವರ್ಗ ಎಲ್ಲ ಸತ್ತ ಮೇಲೆಲ್ಲ ಎಲ್ಲೂ ಇರುವುದಿಲ್ಲ. ಅದು ಸ್ವರ್ಗ ಸತ್ತ ಮೇಲೆ ಸಿಗೋದಲ್ಲ, ಅದು ಬದುಕಿದ್ದಾಗ ನಮ್ಮ ಸುತ್ತಮುತ್ತಲು ನಮ್ಮ ನಡೆನುಡಿಗಳಿಂದ ನಿರ್ಮಾಣ ಮಾಡಬೇಕು. ಹೀಗೆ ಒಂದು ಉಪನ್ಯಾಸ ಆಗುವಾಗ ಆ ಕತೆ ತುಂಬ ಕೆಲಸರಿಗೆ ನಾನು ಹೇಳಿದ್ದೆ. ಪುರಾಣಿಕರು ಸ್ವರ್ಗದ ಬಗ್ಗೆ ತುಂಬ ಅದ್ಭುತವಾಗಿ ವಿವರಣೆ ಕೊಡ್ತಾ ಇದ್ರಂತ. ಹಾಗೆ ಹೀಗೆ ಹಾಗೆ ಹೀಗೆ ಹಾಗೆ ಹೀಗೆ ಅಂತ ಎಲ್ಲರಿಗೂ ಕೇಳ್ತಾ ಇದ್ರು. ಎಲ್ಲರೂ ಹೇಳಿದರು, ಯಾರ್ಯಾರು ಸ್ವರ್ಗಕ್ಕೆ ಹೋಗಬೇಕು ಎಲ್ಲ ಕೈ ಎತ್ತಿ, ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಇವ್ರು ಹೇಳಿದರು. ಎಲ್ಲರೂ ಕೈ ಎತ್ತಿದಂತೆ. ಹಿಂದೆ ಒಂದು ಅಜ್ಜಿ ಮಾತ್ರ ಸುಮ್ಮನೆ ಕೂತ್ಕೊಂಡಿದ್ಲಂತೆ. ಆಗ ಪುರಾಣಿಕರು ಕೇಳಿದಂತೆ, ಅಜ್ಜಿ ನಿನಗೇನು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಏನಿಲ್ವಾ ಅಂತ. ಆಗ ಅಜ್ಜಿ ಹೇಳಿದಂತೆ, ಕೈ ಎತ್ತಿದವರು ಯಾರು ಇದ್ದಾರಲ್ಲ ಅವರೆಲ್ಲ ಮೇಲೆ ಹೋದರೆ ಇದೇ ಸ್ವರ್ಗ ಅಂತ ಹೇಳಿದಂತೆ. ಹಾಗೆ ಎಲ್ಲೆಲ್ಲೋ ಸ್ವರ್ಗ ಇಲ್ಲ, ನಮ್ಮ ನಡೆ ನುಡಿಗಳಿಂದ, ನಮ್ಮ ವರ್ತನೆಯಿಂದ ಸರಿಯಾಗಿ ನಾವು ಅದನ್ನು ಇಲ್ಲೇ ಸೃಷ್ಟಿ ಮಾಡಬೇಕು. ಕ್ರೋಧ ದೂರ ಆದರೆ ಅದಕ್ಕಿಂತ ದೊಡ್ಡ ಸಂಗತಿ ಏನಿಲ್ಲ. ಕ್ರೋಧ ಹೆಚ್ಚಾದರೆ ಎಲ್ಲ ಸಂಬಂಧಗಳು ಹಾಳು. ಮನೆಯಲ್ಲಿ ಎಲ್ಲ ಸಂಬಂಧಗಳು ಹಾಳು, ವ್ಯವಹಾರದಲ್ಲಿ ಕೂಡ ಸಂಬಂಧಗಳು ಹಾಳು. ಎಲ್ಲ ಸಂಬಂಧಗಳು ಹಾಳಾಗಿ ವ್ಯಕ್ತಿ ಒಂಟಿಯಾಗಿ ಇರಬೇಕಾಗಿ ಬರ್ತದೆ. ಕ್ರೋಧ ಒಂದಿದ್ರೆ ಸಾಕು, ಬೇರೆ ಶತ್ರು ಬೇಕು ಅಂತೇನಿಲ್ಲ. ಅದೇ ನಮಗೆ ಶತ್ರು, ಅದೇ ನಮ್ಮ ಎಲ್ಲ ಶತ್ರುಗಳನ್ನು ಜಾಸ್ತಿ ಮಾಡುವಂಥದ್ದು. ಹಾಗಾಗಿ ಈ ಕ್ರೋಧಿ ನಾಮ ಸಂವತ್ಸರದಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡೋದು ಏನಂತ ಹೇಳಿದ್ರೆ, ಎಲ್ಲ ಬೇರೆ ಬೇರೆ ಕ್ರೋಧಗಳಿದೆ, ಮೇಲೆ ವಿವರಣೆ ಕೊಡಲಿಕ್ಕೆ ಹೋಗೋದಿಲ್ಲ. ಎಲ್ಲ ಕ್ರೋಧಗಳು ಕಡಿಮೆಯಾಗಿ ಮನಸ್ಸಿಗೆ ಶಾಂತಿ ಸಿಗುವ ಹಾಗೆ, ಸಮಾಜದಲ್ಲಿ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗುವ ಹಾಗೆ ದೇವರು ನಮ್ಮನ್ನೆಲ್ಲ ಅನುಗ್ರಹ ಮಾಡಲಿ. ಹೇಗೆ ಹೇಳಿದರೆ, ನಾನು ಆಗಲೇ ಹೇಳಿದೆ, ಈ ಅಹಂಕಾರ ಕ್ರೋಧ ನಮ್ಮನ್ನು ಏನು ಮಾಡ್ತದೆ, ನಮ್ಮ ಮನಸ್ಸಲ್ಲಿ ಏನು ತರ್ತದೆ ಅಂತ ಹೇಳಿದರೆ, ನಾನು ಎಲ್ಲದಕ್ಕಿಂತ ದೊಡ್ಡ ಜನ, ನಾನು ಎಲ್ಲರಿಗಿಂತ ಭಿನ್ನ, ನಾನು ಹೇಳಿದಾಗ ಎಲ್ಲರಿಗೆ ಕೇಳಬೇಕು, ನನ್ನಿಂದಲೆಲ್ಲ ನಡೆಯೋದು ಅನ್ನುವ ಭಾವನೆ ತಂದು ಕೊಡ್ತದೆ. ಮನೆಯಲ್ಲಿ ಯಜಮಾನ ಕೂಡ ಅಷ್ಟೇ ನೋಡಿ, ಕೆಲವೊಮ್ಮೆ ಮಾತಾಡ್ತಾ ಹೇಳ್ತಿರ್ತಾರೆ, ನಾನು ಇದ್ದರೆ ಎಲ್ಲ ನಡೆಯೋದು ಮನೆ, ಇಲ್ಲದೆ ನಾನು ಹೋದ ಮೇಲೆ ನಿಂಗೆ ಗೊತ್ತಾಗ್ತದೆ ಅಂತ ಹೇಳಿ ಮನೇಲಿ ಜೋರು ಮಾಡ್ತಿರ್ತಾರೆ. ಸ್ವಲ್ಪ ಯೋಚನೆ ಮಾಡಿ, ಹೋದ್ರೇನು ಅಂಥ ತುಂಬ ವ್ಯತ್ಯಾಸ ಏನಾಗೋದಿಲ್ಲ. ಒಂದು 4 ದಿವಸ ಮಾತ್ರ ಆಚೆ ಈಚೆ ಆಗ್ತದೆ, ಮತ್ತು ಯಥಾಸ್ಥಿತಿ ನಡೀತಾ ಇರ್ತದೆ. ಅದರಲ್ಲಿ ಏನೂ ವ್ಯತ್ಯಾಸ ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಆ ಸ್ಥಾನಕ್ಕೆ ಬೇರೆ ಯಾರೋ ಬರ್ತಾರೆ, ಇನ್ನೇನೋ ಆಗ್ತದೆ. ಹೇಗೆ ಅಂತ ಹೇಳಿದರೆ, ಬಕೆಟ್ ತುಂಬ ನೀರಿದೆ, ಆ ನೀರಲ್ಲಿ ಒಂದು ಜಗ್ ನೀರು ತೆಗೆದರೆ ತಕ್ಷಣಕ್ಕೆ ಆ ಗುಂಡಿ ಕಾಣ್ತದೆ. ಒಂದು ಸಂದರ್ಭದಲ್ಲಿ ಆ ಬಕೆಟಲ್ಲಿ ಗುಂಡಿ ಆದ ಹಾಗೆ ಮರುಕ್ಷಣಕ್ಕೆ ಆಚೆಚೆ ಎಲ್ಲ ನೀರು ಬಂದು ಸೇರಿಕೊಂಡು ಮತ್ತೆ ಸಮ ಆಗಿ ಹೋಗ್ತದೆ. ಹಾಗಾಗಿ ನಾವು ಹೋದರೂ ಒಂದೇ ಜಗತ್ತಿಗೆ, ನಾವಿದ್ರೂ ಒಂದೇ ಜಗತ್ತಿಗೆ, ಅಷ್ಟೇನು ವ್ಯತ್ಯಾಸ ಏನು ಕಾಣೋದಿಲ್ಲ. ಹಾಗಿರುವಾಗ ಯಾವುದಕ್ಕೆ ನಾವು ಅಹಂಕಾರ ಪಡೋದು, ಯಾವುದಕ್ಕೋಸ್ಕರ ನಾವು ಕ್ರೋಧವನ್ನು ಮಾಡಿಕೊಳ್ಳೋದು, ಅದನ್ನು ನಾವು ಸರಿಯಾಗಿ ನೆನಪಿಟ್ಟುಕೊಂಡ್ರೆ, ಬದುಕಿನಲ್ಲಿ ಅಳವಡಿಸಿಕೊಂಡ್ರೆ ಯಾವ ಭಿನ್ನಾಭಿಪ್ರಾಯಗಳು ಇರೋದಿಲ್ಲ, ಯಾವ ಅಸಮಾಧಾನಗಳು ಇರೋದಿಲ್ಲ. ಎಲ್ಲವೂ ಕೂಡ ಶಾಂತವಾಗಿ ನಡೀತಾ ಹೋಗ್ತದೆ. ದೇವರ ಹತ್ರ ಅದನ್ನೇ ಮೊದಲು ಬೇಡ್ಕೊಳ್ಳೋದು. ಶ್ರೀ ಸೂಕ್ತದಲ್ಲಿ ಅದನ್ನೇ ಪ್ರಾರಂಭಕ್ಕೆ ಬಂದಿರತಕ್ಕಂಥದ್ದೇ, ನ ಕ್ರೋಧೋ ನ ತಮಾತ್ಸರ್ಯಂ ನ ಲೋಭೋ ನ ಅಶುಭಾಮತಿ. ವೇದದ ಋಷಿಮುನಿಗಳು ಪ್ರಾರಂಭಕ್ಕೆ ಅದನ್ನು ಆ ಕ್ರೋಧವನ್ನು ದೂರವಾಗಿ ಮಾಡುವಂತ ಬೇಡಿಕೊಂಡಿರ್ತಕ್ಕಂಥದ್ದು. ಎಲ್ಲ ಅನಾಹುತಗಳಿಗೆ ಮೂಲ ಕಾರಣ ಅದು. ಅಂತಹ ಹೆಸರನ್ನೇ ಹೊಂದಿರತಕ್ಕಂಥ ಈ ಸಂವತ್ಸರ, ವರ್ಷ ಇಡೀ ಅದೇ ಕೆಲಸ ಆಗ್ತದೆ. ಈ ಕ್ರೋಧಿ ನಾಮ ಸಂವತ್ಸರ ಪ್ರಾರಂಭ ಆಯಿತು ಎಷ್ಟು ಅನಾಹುತಗಳು ಕಾಣ್ತಿದ್ದೀವಿ ನಾವು. ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು ಯುಕ್ರೇನ್ ವಾರ್ ಜೋರಾಯಿತು, ಪ್ಲೆಸ್ಟಿನ್ ವಾರ್ ಜೋರಾಯಿತು.
ಈ ಸಂವತ್ಸರಗಳಲ್ಲಿ ಅಧಮ ಸಂವತ್ಸರಗಳು ಅಂತ ಪಟ್ಟಿ ಕೊಡ್ತಾರೆ. 3 ವಿಭಾಗ ಮಾಡಿ ಉತ್ತಮ ಸಂವತ್ಸರಗಳು, ಮಧ್ಯಮ ಸಂವತ್ಸರಗಳು, ಅಧಮ ಸಂವತ್ಸರಗಳು. ಈ ಕ್ರೋಧಿ ನಾಮ ಸಂವತ್ಸರ ಅಧಮ ಸಂವತ್ಸರಗಳಿಗೆ ಬರುವಂಥದ್ದು. ಹಾಗಾಗಿ ಈ ಸಂವತ್ಸರದಲ್ಲಿ ನಾವು ಅತ್ಯಂತ ಜಾಗೃತೆಯಿಂದ ವರ್ತನೆ ಮಾಡಬೇಕು. ದೇವರ ಅನುಗ್ರಹಕ್ಕಾಗಿ ನಮ್ಮನ್ನು ನಾವು ದೇವರ ಹತ್ರ ಕರ್ಕೊಂಡು ಬರಬೇಕು. ಇಲ್ಲಿ ಬಂದುಕೊಂಡು ನಮ್ಮ ದೊಡ್ಡಸ್ತಿಗೆನ ನಾವು ತೋರಿಸ್ಲಿಕ್ಕೆ ಹೋಗಬಾರ್ದು. ದೇವರ ಅಪ್ಪಣೆ ಹೇಗೆ ಉಂಟು ಹಾಗೆ ನಡೀತಾ ಹೋಗಬೇಕು. ಹಾಗೆ ನಾವು ಕೂಡ ಅಮ್ಮರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇವೆ. ಕ್ರೋಧಿ ನಾಮ ಸಂವತ್ಸರದಲ್ಲಿ ಅಮ್ಮನವರ ಅನುಗ್ರಹದಿಂದ ಎಲ್ಲರ ಮನಸ್ಸು ಕೂಡ ಶಾಂತವಾಗಿ ಚೆನ್ನಾಗಿ ಬದುಕುವ ಹಾಗೆ ದೇವರು ಅನುಗ್ರಹ ಮಾಡಲಿ. ಚಾತುರ್ಮಾಸ್ಯ ಸಂದರ್ಭದಲ್ಲಿ ನೀವೆಲ್ಲ ಭಾಗವಹಿಸಿ. ಚಾತುರ್ಮಾಸ್ಯದ ಬಗ್ಗೆ ನಿಮಗೇನು ಹೆಚ್ಚು ಹೇಳಬೇಕು ಅಂತ ಏನಿಲ್ಲ. 4 ತಿಂಗಳು ಇಲ್ಲೇ ಚಾತುರ್ಮಾಸ್ಯ ಇದೇ ಹಾನಲ್ಲಿ ಅತ್ಯಂತ ವಿಶಿಷ್ಟವಾಗಿ ಚಾತುರ್ಮಾಸ್ಯ ವ್ರತವನ್ನು ನೆರವೇರಿಸ್ತಕ್ಕಂತಹ ಸಾಧನೆ ಅನುಭವ ನಿಮಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ನಮ್ಮ ಪ್ರತಿಷ್ಠಾನ ಅಧ್ಯಕ್ಷರಾಗಿಯೂ ದೇವಸ್ಥಾನದ ಮುಕ್ತೇಶ್ವರಾಗಿಯೂ ನಮ್ಮ ಕೇಶವಾಚಾರ್ಯ ನೇತೃತ್ವ ಕೊಟ್ಟು ಅತ್ಯಂತ ಚೆನ್ನಾಗಿ ಕಾರ್ಯಕ್ರಮವನ್ನು ನೆರವೇರಿಸಿದರು. ನಮ್ಮ ಲೋಕೇಶ್ವರ ಹೇಳಿದ ಹಾಗೆ ಕೇಶವಾಚಾರ್ಯರ ಕೊಡುಗೆ ಮಠಕ್ಕೆ ಅತ್ಯಂತ ಮಹತ್ತರವಾಗಿರ್ತಕ್ಕಂಥದ್ದು. ಹಾಗೆ ಅವರ ನೇತೃತ್ವದಲ್ಲಿ ಚಾತುರ್ಮಾಸ್ಯ ನಡೀತು. ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿದ್ರಿ. ವಿಶಿಷ್ಟ ಅಂತ ಹೇಳಿದರೆ ಬೇರೆ ಎಲ್ಲೂ ಆಗದೇ ಇರತಕ್ಕಂಥ ಸೇವೆ ನಮ್ಮ ಚಾತುರ್ಮಾಸ್ಯ ಸಂದರ್ಭದಲ್ಲಿ ಇಲ್ಲಿ ಆಗಿದೆ. 4 ತಿಂಗಳು ಸೇವೆ ಮಾಡಲಿಕ್ಕೆ ದಿವಸದ 24 ಗಂಟೆಯನ್ನು 3 ವಿಭಾಗವಾಗಿ ಮಾಡಿಕೊಂಡು 8 ಗಂಟೆಗೆ ಒಂದೊಂದು ತಂಡವನ್ನು ಮಾಡಿಕೊಂಡು 24 ಗಂಟೆ ಕೂಡ ಸೇವೆ ಮಾಡಲಿಕ್ಕೆ ಇಲ್ಲಿ ಜನ ಸೇವಾ ಸಮಿತಿಯವರು ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅತ್ಯಂತ ಯಶಸ್ವಿಯಾಗಿ ಆ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದಾರೆ. ಬಹುಶಃ ಆ ರೀತಿಯಾಗಿರ್ತಕ್ಕಂಥ ಸೇವೆ ನಮ್ಮ ಮಂಗಳೂರು ಬಿಟ್ಟರೆ ಬೇರೆ ಯಾವ ಚಾತುರ್ಮಾಸದಲ್ಲಿ ಅದು ಆಗಲಿಲ್ಲ ಅನ್ನುವಂಥದ್ದು ಹೆಮ್ಮೆ ನಮಗೆ. ಹಾಗೆ ವಿಶೇಷ ರೀತಿಯಾಗಿರ್ತಕ್ಕಂತಹ ಕಾರ್ಯಕ್ರಮಗಳು ಇಲ್ಲಿ ಸಲ್ಲಿಸಿದ್ದಾರೆ. ಎಲ್ಲರೂ ಕೂಡ ಆ ರೀತಿಯ ಅನುಭವದಿಂದ ಪ್ರತಿ ಚಾತುರ್ಮಾಸ್ಯದ ಮೊದಲ ಆದಿತ್ಯವಾರ ಯಾರಿಗೆ ಅಂದರೆ ಮಂಗಳೂರು ದೇವಸ್ಥಾನದವರಿಗೆ ಅನ್ನುವಂಥದ್ದು ಮೊದಲು ನಿರ್ಣಯವಾಗಿ ಹೋಗಿದೆ. ಅದೇ ರೀತಿ ಈಗ ಇಲ್ಲಿ ಮೊದಲ ವಾರ ಮಂಗಳೂರು ದೇವಸ್ಥಾನದ ನೇತೃತ್ವ ಕೊಟ್ಟು ಚಾತುರ್ಮಾಸದಲ್ಲಿ ಭಾಗವಹಿಸಬೇಕು ಅನ್ನುವಂತಹ ಕ್ರಮವನ್ನು ನಮ್ಮ ಪಾಲಿಸಿಕೊಂಡು ಬಂದಿದ್ದಾರೆ. ಹಾಗೆ ಭಾಗವಹಿಸಿ ಬರುವಾಗ ಭಗವಂತನ ಅನುಗ್ರಹ ನಿಮಗೆಲ್ಲರಿಗೂ ಇರಲಿ. ಮಕ್ಕಳನ್ನು ಕರ್ಕೊಂಡು ಬನ್ನಿ. ನಮ್ಮ ಲೋಕೇಶ್ವರ ಪ್ರತಿ ಸರಿ ಹೇಳ್ತಾ ಇದ್ವಿ, ಬಿಟ್ಟು ನೆನಪು ಮಾಡಿದ್ದೇನೆ. ಬರುವಾಗ ನೀವು ಮಕ್ಕಳನ್ನ ಕರ್ಕೊಂಡು ಬನ್ನಿ. ನಮ್ಮ ಮುಂದಿನ ಪೀಳಿಗೆಗೆ ಅದೆಲ್ಲ ಪರಿಚಯ ಆಗಬೇಕು. ಇಲ್ಲದೇ ಇದ್ದರೆ ಈ ಸಂಪ್ರದಾಯಗಳು ಮುಂದಿನ ಪೀಳಿಗೆಗೆ ಮುಂದುವರ್ಕೊಂಡು ಹೋಗೋದಿಲ್ಲ. ಸಾಮಾನ್ಯವಾಗಿ ಧಾರ್ಮಿಕ ಕಾರ್ಯಕ್ರಮಕ್ಕೆ ನಾವು ಮಕ್ಕಳನ್ನು ಬಿಟ್ಟು ಬರ್ತೇವೆ. ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಸೀದಾ ಗಂಡ ಹೆಂಡತಿ ದೇವಸ್ಥಾನಕ್ಕೆ ಬರಬೇಕು. ಮಕ್ಕಳು ದಯವಿಟ್ಟು ಗಮನಿಸಬೇಕು. ಮನೆಯಲ್ಲಿ ನೋಡ್ಲಿಕ್ಕೆ ಯಾರು ಇಲ್ಲ. ಇದೇ ಸಂದರ್ಭದಲ್ಲಿ ಸಭಾಗೃಹದ ಹಿಂಭಾಗದಲ್ಲಿರುವ ಶಾಲಾ ಕಟ್ಟಡದಲ್ಲಿ ವಿಶ್ವಕರ್ಮ ಕಲಾ ಪರಿಷತ್ತಿನ ವತಿಯಿಂದ ವಿವಿಧ ನಮ್ಮ ಸಮಾಜದ ಕಲಾವಿದರ ಕಲೆಗಳ ಪ್ರದರ್ಶನ ಕೂಡ ನಡೀತಾ ಇದೆ. ದಯವಿಟ್ಟು ತಾವೆಲ್ಲರೂ ಅದನ್ನು ನೋಡಿ ಕಲಾವಿದರನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಜವಾಬ್ದಾರಿ ಇರ್ತಕ್ಕಂಥ ಕೆಲವೇ ಕ್ಷಣಗಳಲ್ಲಿ ಇವತ್ತಿನ ಕೊನೆಯ ಗೋಷ್ಠಿ ಇದೇ ವೇದಿಕೆಯಲ್ಲಿ ಆರಂಭವಾಗಲಿದೆ. ಮನೆಯಲ್ಲಿ ಬಿಟ್ಟು ಬಂದರೆ ಹೊರಗಡೆಯಲ್ಲೂ ಇರುವಂತಹ ಎಲ್ಲ ಸಭಾಸದರು ಆದಷ್ಟು ಶೀಘ್ರ ದೇವಸ್ಥಾನಕ್ಕಾಗಲಿ ಸಭಾ ಮಂಟಪಕ್ಕೆ ಬಂದು ತಮ್ಮ ತಮ್ಮ ಆಸನಗಳಲ್ಲಿ ಕೂತ್ಕೊಳ್ಬೇಕು ಅಂತೇಳಿ ಕೇಳಿಕೆ. ಹಾಗೆ ಸಂತೋಷ ಅಂದರೆ ನಮ್ಮ ಆಡಳಿತಾಧಿಕಾರಿ ಉಮೇಶಾಚಾರ್ಯರು ಒಳ್ಳೆಯ ಶಾಂತ ಮನಸ್ಸಿನಿಂದ ಇರ್ತಕ್ಕಂಥವ್ರು. ಅವ್ರು ನೋಡಿದ್ರೆ ಗೊತ್ತಾಗ್ತದೆ. ನಾನು ಅಕ್ರೋಧ ಅಂತ ಹೇಳಿದ ಬಹುಶಃ ಉಮೇಶಾಚಾರ್ಯ ನೋಡಿದ್ರೆ ಗೊತ್ತಾಗ್ತದೆ ಶಾಂತ ಮನಸ್ಸು ಅವ್ರದ್ದು ಇದೆ ಅಂತ ಹೇಳಿ. 86 ವಯಸ್ಸಾದರೂ ಕೂಡ ಅವರು ಈ ರೀತಿಯಾಗಿರ್ತಕ್ಕಂತಹ ಭಾಗವಹಿಸುವಿಕೆ ಸೇವೆ ಮಾಡುವಂಥದ್ದು ನೋಡಿದರೆ ಭಗವಂತನ ಕೃಪೆ ಅವರ ಮೇಲಿದೆ. ಆರೋಗ್ಯ ಚೆನ್ನಾಗಿದೆ, ಅವರಿಗೆ ಕೊಟ್ಟಿದ್ದಾರೆ. ಇನ್ನಷ್ಟು ಆರೋಗ್ಯ ಚೆನ್ನಾಗಿ ಕೊಟ್ಟು ದೇವರ ಸೇವೆಯನ್ನು ಮಾಡುವಂತಹ ಭಾಗ್ಯ ಅವರಿಗೆ ಕೊಡಲಿ. ಹಾಗೆ ಅನೇಕ ಜನ ಎಲ್ಲ ದೇವಸ್ಥಾನದ ಮಠದ ಎಲ್ಲ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸ್ತಿದ್ದೀರಾ. ನಿಮಗೆಲ್ಲರಿಗೂ ಕೂಡ ಭಗವಂತನ ಅನುಗ್ರಹ ನಿರಂತರವಾಗಿರಲಿ. ನಿಮ್ಮೆಲ್ಲರ ವೈಯಕ್ತಿಕ ಜೀವನದಲ್ಲಿ ನಿಮ್ಮ ಆಶೋತ್ತರಗಳು ಶೀಘ್ರವಾಗಿ ನೆರವೇರುವ ಹಾಗೆ
ದೇವರು ನಿಮ್ಮನ್ನು ಅನುಗ್ರಹ ಮಾಡಲಿ ಅಂತೇಳಿ ಮತ್ತೊಮ್ಮೆ ನಮ್ಮ ಆರಾಧ್ಯ ಮೂರ್ತಿಯಲ್ಲಿ ಪ್ರಾರ್ಥಿಸಿ ಬಂದಿರತಕ್ಕಂಥ ನಿಮ್ಮನ್ನೆಲ್ಲ ಹರಸುತ್ತ ನಾವು ವಿರಮಿಸುತ್ತೇವೆ. ತಸ್ಯ ಬ್ರಹ್ಮಾರ್ಪಣಮಸ್ತು. ಹರ ನಮಃ ಪಾರ್ವತೀ ಪದೇ ಹರ ಹರ ಮಹಾದೇವ.
4